ನಿಜ ನಾನು ಯಾವಾಗ ಹೇಳ್ದೆ ನಾನೊಂದು ಒಗಟು ಹೇಳ. ಬೆಟ್ಟದ ಮೇಲಿರೋ ನೆಲ್ಲಿಕಾಯಿಗೂ ಸಮುದ್ರದಲ್ಲಿರೋ ಉಪ್ಪಿಗೂ ಏನ್ ಸಂಬಂಧ? ಏನ್ ಸಂಬಂಧ ನನಗ್ ಗೊತ್ತಿಲ್ಲ, ನೀನೇ ಹೇಳು. ಗೊತ್ತಿಲ್ಲ? ನಾನೇ ಹೇಳ. ಉಪ್ಪಿನಕಾಯಿ ಸಂಬಂಧ. ಗೌರಿ, ಗೌರಿ, ನಿಂತ್ಕೊಡೆ. ಗೌರಿ, ಏ ಗೌರಿ, ನಿಲ್ಲು. ಏ ಗೌರಿ, ಎಲ್ಲ ಹೋಗ್ತಿದ್ಯಾ? ನಾನು ನಿನ್ನೆ ಹುಡ್ಕೊಂಡ್ ಬರ್ತಾ ಇದ್ದೀನಿ. ಗೌರಿ, ನಾನು ನಿನ್ ಜೊತೆ ಮಾತಾಡ್ಬೇಕಾಗಿತ್ತು. ನಾನು ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅದನ್ನ ನಿಂಗೆ ಹೇಳ್ಬಿಟ್ಟು ಹೋಗೋಣ ಅಂತ ಬಂದೆ. ಹೋಗ್ಬಾವ, ನನ್ ಮನ್ಸಲ್ಲಿ ಎಷ್ಟೊಂದು ಆಸೆಗಳನ್ನ ತುಂಬಿಟ್ಕೊಂಡಿದ್ದೀನಿ ಅಂತ ನಿನ್ಗೇನ್ ಗೊತ್ತಾಗ್ಬೇಕು? ನನಗೆ ಚೆನ್ನಾಗಿ ಗೊತ್ತು ಗೌರಿ. ನಿನಗೇನಾದ್ರೂ ಕಾಗದ ಬರೆಯಕ್ ಬರೋ ಆಗಿದ್ದಿದ್ರೆ ಆ ಕಾಗದಗಳನ್ನು ತುಂಬಿಡೋದಕ್ಕೆ ನಾನೊಂದು ಗೋಡೌನ್ನೇ ಕಟ್ಟಿಸ್ಬೇಕಾಗ್ತಿತ್ತು. ಏನ್ ಬಾಬಾ, ನನಗ್ ಓದಕ್ ಬರಕ್ ಬರಲ್ಲ ಅಂತ ತಾನೇ ನೀನ್ ನನ್ನ ಮದುವೆಗೆ ಒಪ್ತಾ ಇಲ್ಲ? ಹಾಗಲ್ಲ ಮರಿ, ನೀನು ನನ್ನ ಗೌರಿ, ನನ್ನ ಮುದ್ದು ಜಾಣ ಮರಿ. ನಾನ್ ನಿನ್ನೆ ಮದುವೆ ಆಗೋದು. ಡೋಂಟ್ ವರಿ. ನೋಡಿ, ಮದುವೆ ಆಗೋವರೆಗೂ ತಾಳಿ ಕಟ್ಟೋವರೆಗೂ ತಾಳ್ಬೇಕು. ಏನ್ ಭಾಗ್ಯ, ಕುರಿಮರಿ ಬಹಳ ಸಂದಾಗ ಬಳಸಿದ್ಯಾ? ಈಗೇನ್ ಕಂಡೆ? 6 ತಿಂಗ್ಳಾಗ್ಲಿ ನೋಡು ಹೆಂಗ್ ಬೆಳ್ಸಿರ್ತೀನಿ ನನ್ನ ಮರಿನ ಅಂತ. ಅಲ್ಲ, 6 ತಿಂಗ್ಳು ಹಾಕ್ಬೇಕು ನಿನ್ಗೆ, 3 ತಿಂಗಳು ಸಾಕು ಅಂತವಳೆ ನೀನು. 9 ತಿಂಗಳು ಬೇಕೇ ಬೇಕು ಭೈರಪ್ಪನ್ ಜಾತ್ರೆಗೆ. ಮರಿ ಇನ್ನ ಎಳಸು, ಬಹಳ ಬಲಿಬೇಕು. ಬೇಕಾದಂಗ್ ಜಾಗ ಐತೆ, ಸಾಕಾದಂಗ್ ಮೇವೈತೆ, ನೀನು ಅಂತನ್ ಕಟ್ಟು. ಎಲ್ಲ ಐತೆ, ಪುರ್ಸತ್ತಿಲ್ಲ ಅಷ್ಟೇ. ಬಾವಾ, ನಮ್ಮಣ್ಣ ಬಾವಾ, ಏ ಪುಟ್ಮರಿ, ಏನಯ್ಯ ಹುಡ್ಕೊಂಡು ಹೊರಟೆ? ಏನ್ ಭಾವ, ಅತ್ತೆ ಮನೆ ವ್ಯವಸಾಯ ನೋಡಕ್ ಬಂದ್ಬಿಟ್ಟಿದ್ಯಾ? ಏನ್ ಮಾಡೋದು, ಇರೋದ್ 4 ಎಕರೆ ಜಮೀನು. ಪಂಪ್ಸೆಟ್ ಗಿಮ್ಸೆಟ್ ಇದ್ದಿದ್ರೆ ಇರೋದು ಇಷ್ಟ ಅಗಲದಲ್ಲೇ ಬೇಕಾಷ್ಟು ಬೆಳೆ ತೆಗಿತಿದ್ದೆ. ನೀನೇನ್ ಸಾಮಾನ್ಯನ? ಎತ್ತಿನ ಜೊತೆಗೆ ಎತ್ತಾಗ್ಬಿಟ್ಟಿದ್ಯಾ. ನೋಡ್ಬಿಟ್ಟು ಬರೀ, ಭೂಮಿ ತಾಯಿ ಸೇವೆ ಮಾಡೋರು ಯಾವತ್ತಿದ್ರೂ ಕೆಡೋದಿಲ್ಲ, ತಿಳ್ಕೊ. ಅಲ್ಲಿ ಅವ್ವ ಅಡಿಗೆ ಮಾಡ್ಕೊಂಡ್ ಕಾಯ್ಕ ಕುಂತವಳೆ. ನಡಿ ಬಾವ, ನಡಿ. ಏ ಪುಟ್ಮರಿ, ನನಗೆ ಪ್ರಿಯವಾದದ್ದು ರಾಗಿ ಮುದ್ದೆ. ಅಷ್ಟೇ ಅಲ್ಲ, ಸೊಪ್ಪು ಉಪ್ಪೆಸರು ಮಾಡೋಳೆ. ನಡಿ ಬಾವ, ನಡಿ. ಮತ್ತೀಗ ಫ್ಯಾಂಟಾಸ್ಟಿಕ್, ಎಷ್ಟು ಚೆನ್ನಾಗಿದೆ ರೀ. ಬಹಳ ಖುಷಿಯಾಗಿದ್ದಿಲ್ಲ ಇವತ್ತು? ನಾನು ಯಾವಾಗ್ಲೂ ಖುಷಿಯಾಗೇ ಇರ್ತೀನಿ. ಇದೇನ್ ಮೊದ್ಲೇ ನೋಡ್ತಿದ್ದೀರಾ? ನೀನ್ ಹೇಳೋದು ಒಂಥರ ಸರಿ ಅಂತ ಇಟ್ಕೋ ಅಲ್ವಾ? ಯಾಕೆಂದ್ರೆ ಇದೇನ್ರಿ ಕಲ್ಲಿಟ್ಬಿಟ್ಟಿದ್ದಾರೆ?
ಬ್ರೋಕರ್ ರಾಮದಾಸ್. ಏನಪ್ಪ ಇದು ನಮ್ಮೂರ್ನಾಗೂ ಶುರು ಆಗ್ಬಿಟ್ಟೈತೆ. ಗೌರ್ಮೆಂಟ್ನವ್ರು ಇದಕ್ಕೂ ಲೈಸೆನ್ಸ್ ಕೊಟ್ಬಿಟ್ಟವ್ರ? ಇರಲಿ. ಅಣ್ಣಯ್ಯ, ಅಯ್ಯಯ್ಯವ್ವ. ಅಣ್ಣ, ಯಾರಿವ್ರು? ಎಲ್ಲವ್ರೆ? ಅವರೇ ನಮ್ ಗುರು. ಪಟ್ಟಣದಾಗ ಸಾನೆ ಸರ್ವಿಸ್ ಮಾಡಿ ಈಗ ಅಲ್ಗೂ ಇಲ್ಗೂ ಕನೆಕ್ಷನ್ ಇಟ್ಕೊಂಡು ಈಗ ಇಲ್ಲೇ ಶುರು ಮಾಡ್ಕೊಂಡವ್ರೆ. ಹಂಗಾರೆ ಎಲ್ಲ ಪಟ್ಟಣವೇನಾ? ಕೊಡಗು, ಕೊಂಕಣ, ಮಂಗಳೂರು, ಧಾರವಾಡ ಎಲ್ಲಾ ಜಾತಿನೂ ಅವೇ. ಹೌದಾ? ಹಾಗಿದ್ರೆ ಸರಿ. ಅವರು ಒಳಗವ್ರೆ, ನೀವೇ ಹೋಗಿ ಮಾತಾಡ್ಕೊಳ್ಳಿ. ಸರಿ. ಮತ್ತೆ ಅಯ್ಯೋ, ಮೊದ್ಲಿಂದ ಕೇಳಿತಾನಲ್ಲಪ್ಪ. ಮೊದಲು ನನ್ನ ಕಮಿಷನ್ 1/4 ರೂಪಾಯಿ ಲೆಕ್ಕಿ, ಆಮೇಲೆ ಬಲಗಾಲ್ ಒಳಕ್ಕೆ ಹಾಕಿ ಹೋಗಿ. ಬಲಗಾಲು. ಬಲಗಾಲ. ಬಾ, ಯಾವನ್ ಕತೆ ಹೆಂಗನ್ನ ಇರ್ಲಿ, ಮೊದಲು ನನ್ನ ಮಾತು ಕತೆ ಮುಗಿಸಪ್ಪ. ಎಷ್ಟರಲ್ಲಿರ್ಬೇಕು? ಹಣ ಹೆಚ್ಚಾದ್ರೂ ಪರವಾಗಿಲ್ಲ, ಮಾಲು ಚೆನ್ನಾಗಿರ್ಬೇಕು. ಅದರಲ್ಲೇ ಅನುಮಾನಿಲ್ಲ. ಅದೂ ರಾತ್ರಿ 12 ವರ್ಷ ಓಡಿಸಿದ್ರು ಮಾಲು ಅಲ್ಲಾಡಂಗಿಲ್ಲ. ಹೊಸಿ ಮಾಲ್ ನೋಡ್ಬೇಕಲ್ಲ. ನನ್ ಕಮಿಷನ್ ಮೊದಲು ಇಕ್ಕಿ ಮಾಲ್ ಮೇಲ್ ಕೈ ಹಾಕ್ಬೇಕು. ನಿಮ್ಗ್ ಬೇರೆ ಕಮಿಷನ್ ಕೊಡ್ಬೇಕು? ಮಠ ಎಷ್ಟು? ನೀವೊಂದ್ ಮೊದ್ಲೇ ಹೇಳಿಲ್ವಾ? ಹೇಳಿದ್ದೆ. ಎಣಿಸ್ಕೊಳ್ಳಿ. ಆಯ್ತು, ಜಾಸ್ತಿ ಇದ್ರೆ ಕೊಡ್ತೀನಿ. ಇನ್ನು ನಾನು ಕಮಿಷನ್ ತಕೊಳ್ದೆ ಹೋದ್ರೆ ಮಾಲಿಗೆ ದೃಷ್ಟಿ ಆಗ್ಬಿಡ್ತೈತಿ. ಅಲ್ಲಿಗೆಲ್ಲ ಹೋಗ್ತೀಯಾ? ಮಾಲ್ ನೋಡೋದಕ್ಕೆ. ಮಾಲು ಅಲ್ಲಿಲ್ಲ, ಮತ್ತೆ ಇಲ್ಲೈತೆ ಇಲ್ಲಿ. ಅಯ್ಯ, ನಾನ್ ಹಣ ಕೊಟ್ಟಿದ್ದು ಇದಕ್ಕಲ್ಲ. ಇನ್ಯಾವುದಕ್ಕೆ? ಇದಕ್ಕೆ. ನನ್ನ ಮಗನೇ,
ನನ್ನನ್ನ ಎಲ್ಲಿ ತಿಳ್ಕೊಂಡೆ ತಲೆ ಹಿಡ್ಕೊಂಡೆ ಎಲ್ಲಿ ಅನ್ಕೊಂಡೆ ಮೀಸೆ ಬಲಿ ಹಾಕಿಲ್ಲ ಮಾಲ್ ಉಳ್ಕೊಂಬಂದ್ಬಿಟ್ಟ ಮಾಲ್ ಬ್ರೋಕರ್ ಅನ್ಕೊಂಡೆ ಮತ್ತೆ ಮನೆ ಮುಂದೆ ಬೋರ್ಡ್ ಹಾಕೊಂಡಿದ್ಯಾ? ದನಗಳ ದಲ್ಲಾಳಿ ಅಂತ ದಲಿಗರ ನನ್ನ ಮಗನೇ ಇನ್ನೊಂದ್ ದಿವಸ ಬಂದೀಯ ನಮ್ಮ ಪ್ರಾಣಿ ಬರಲ್ಲ. ಪ್ರಾಣ ತೆಗೆದು ಬಿಡ್ತೀನಿ ಬರಲ್ಲ. ಮಹಾಲಕ್ಷ್ಮಿ ದಿನ ಇಂತ ನಾಕ್ ಗಿರಾಕಿ ಕಳ್ಸ್ಕೊಡವ ತಾಯೇ. ಯಾರಾದ್ರೂ ಗಲಾಟೆ ಮಾಡಿದ್ರೆ ಒಬ್ಬೊಬ್ಬರೇ ಮುಗಿಸ್ಬಿಡ್ತೀನಿ. ಬಿಡೋ ನೆಕ್ಲೇಸು. ತೆರೆ ಮುಗಿಸ್ಕೊತ್ಯಾ? ಕೊಡ್ತಿಯಲ್ಲ ನೆಕ್ಲೇಸು? ಹೊಡಿಲಿ ಹೊಡಿಲಿ. ಅಂದ್ರೆ ಎಲ್ಲಿ ಗೊತ್ತಾಯ್ತಾ? ಸ್ವಾಮಿ ಪಾದಕ್ಕೆ ಬಾಸ್. ಇದನ್ನೊಳಗೆ ತಗೊಂಡೋಗು. ಪಟೇಲ್ರೆ, ತಾಯಿ ಬಲಗಡೆ ಹೋಗಿ ಕೊಟ್ಟಿದ್ದಾಳೆ. ನಿಮ್ ಮನಸ್ಸಿನಲ್ಲಿರೋದು ನಿರ್ವಿಘ್ನವಾಗಿ ನೆರವೇರುತ್ತೆ. ಆಯ್ತು, ನಾ ಬರ್ತೀನಿ. ಸಂಜೆ ಮನೆ ತಗೋಕ್ ಬರ್ರಿ. ಆಯ್ತು. ಎಲ್ಲ ಬಂದ್ರು.
ಕೂತ್ಕೊಳ್ಳಿ. ಏನ್ ಸರ್ ಹೇಳ್ ಕಳ್ಸಿದ್ರಂತೆ? ಈಶ್ವರ್ ಅವ್ರ ಬಗ್ಗೆ ಏನಾದ್ರು ತಿಳಿದು ಬಂತ? ಇಲ್ಲ ಸರ್, ಅವರಿಂದ ಯಾವ ಇನ್ಫಾರ್ಮೇಶನ್ ಬರ್ಲಿಲ್ಲ. ಐ ಸಿ. ಆದಷ್ಟು ಬೇಗ ಅದ್ರ ಬಗ್ಗೆ ತಿಳ್ಕೊಳ್ಳೋದು ಎಸ್ ಸರ್. ನಮ್ ಡಿಪಾರ್ಟ್ಮೆಂಟ್ ಕರ್ತವ್ಯ. ಅಂಡರ್ಸ್ಟ್ಯಾಂಡ್? ಎಸ್ ಸರ್. ಯು ಕ್ಯಾನ್ ಗೋ. ಚೆನ್ನಾಗಿದ್ದೀರಾ ತಾಯಿ? ಏನು ಇಷ್ಟು ಮಾತ್ರ ಐನೂರೇ? ದೇವ್ರು ನಿಮ್ಗೆ ದೀರ್ಘಾಯುಷ್ ಕೊಡ್ಲಮ್ಮ. ಐನೂರೇ, ಅದೇನು ಇವರಿಗೆ ನೀವೆಲ್ಲ ಸೇರ್ಕೊಂಡು ಸನ್ಮಾನ ಮಾಡ್ಬೇಕು ಅಂತಿದ್ದೀರಂತೆ, ಹೌದಾ? ನಾನಲ್ಲ ತಾಯಿ, ಗೌಡ ಸಭೆ ಮೆಚ್ಚಿ ಊರ್ ಜನ ಎಲ್ಲ ಏರ್ಪಾಟ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮ್ದೇನು ಖರ್ಚಿಲ್ವಲ್ಲ? ನಮ್ದೇನಿಲ್ಲ ಕಡೆ, ಎಲ್ಲ ಅವ್ರದೇ. ಹಂಗಾದ್ರೆ ಸರಿ. ಐನೋರೆ, ಮಿನಿಸ್ಟ್ರು, ಡಿ.ಸಿ ಸಾಹೇಬ್ರು, ಪೊಲೀಸ್ ಸೂಪರಿಂಟೆಂಟ್ರು ಎಲ್ಲಾರನ್ನೂ ಕರೆಸ್ಬಿಡಿ. ಫಂಕ್ಷನ್ ಪಸಂದಾಗಿರ್ಬೇಕು. ಆ ಯೋಚನೆ ಬಿಟ್ಬಿಡಿ. ಈ ತಾಲೂಕ್ನಲ್ಲೇ ಹಿಂದಾಗಿರ್ಬಾರ್ದು, ಮುಂದಾಗಬಾರ್ದು. ಎಲ್ಲಾ ಜವಾಬ್ದಾರಿನೂ ನೀವೇ ವಹಿಸ್ಕೋಬೇಕು. ತಗೊಳ್ಳಿ. ಯಾವುದಕ್ಕೂ ಹೆಚ್ಚು ಕಮ್ಮಿಗೆ ಹಣ ನಿಂತಾವಲೇ ಇರಲಿ. ಆಯ್ತು. 1 2 3 4 5. ನಾನ್ ನೋಡ್ಕೊಂತೀನಿ ಬಿಡಿ. ನಾ ಬರ್ಲಾ? ಬಡಬಗ್ಗರಿಗೆ ಅನ್ನದಾನ ಮರಿಬಾರದು. ಅದು ಆಗ್ಲಿ. ಕಲಿಯುಗದ ಕರ್ಣವನ್ನು ಬಿರಿದು ಸಾರ್ಥಕವಾಗುತ್ತೆ. ತಪ್ಪಿಸ್ಕೋಬಾರದು ಪುಟ. ನಾನು ಯಾಕೆ ಭಾರತಕ್ಕೆ ಇರ್ತಾಳಲ್ಲ? ಬಂದ್ರೆ ಅವಳೊಂದ್ ಕಡೆ ಕೂತಿರ್ತಾಳೆ, ನೀನಿದ್ರೆ ನನಗೊಂಥರ ಖುಷಿ. ಗುಡಿ ಬರ್ತೀನಿ. ಹೋಗ್ಲೇಬೇಕಾ? ಯಾಕಿನ್ನೇನ್ ಕಮ್ಮಿ? ಇಲ್ಲೇ ಒಂಥರ, ಅಲ್ಲೇ ಒಂಥರ. ತಪ್ಪಿಸ್ಕೋಬೇಡ. ನಿಂಗೋಸ್ಕರ ಸ್ಪೆಷಲ್ ಕುರ್ಚಿ ಹಾಕಿಸ್ತೀನಿ, ತಿಳಿತಾ? ನೋಡವ. ಅದೆಲ್ಲ ಆಗೋಕಿಲ್ಲ, ಗ್ಯಾರಂಟಿ ಬಂದೇ ಬರ್ಬೇಕು. ಮಂತ್ರಿಗಳು ಕೂತ್ಕೊಳ್ಳಿ. ನಾಗು ಬಾಮ್ಮ. ಮಹಾಜನರೇ, ನಮ್ಮ ತಾಲೂಕಿನ ಕಲಿಯುಗದ ಕರಣಾಂತ
ಹೆಸರು ಪಡೆದಿರೋ ಶ್ರೀಮಾನ್ ಚನ್ನೇಗೌಡರ ಸನ್ಮಾನ ಸಮಾರಂಭಕ್ಕೆ ತಮಗೆಲ್ಲರಿಗೂ ಸುಸ್ವಾಗತ. ಮಾನ್ಯ ಮಂತ್ರಿಗಳು ಗ್ರಾಮಸ್ಥರಿಗೆ ಒಂದೆರಡು ಹಿತವಚನ ಹೇಳಬೇಕು ಅಂತ ಕೋರ್ಕೊಳ್ತೇನೆ. ರಾಂಪುರದ ಬಂಧುಗಳೇ, ಶ್ರೀಮಾನ್ ಚೆನ್ನೇಗೌಡರ ಬಗ್ಗೆ ನಾನು ನಿಮ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ. ಪದವಿಯಲ್ಲಿರೋ ಪ್ರತಿಯೊಬ್ಬ ವ್ಯಕ್ತಿನೂ ಪರೋಪಕಾರಿಯಾಗಿರ್ಬೇಕನ್ನೋ ಸತ್ಯನ ನಾವು ಇವರಲ್ಲಿ ಕಾಣ್ತಾ ಇದ್ದೀವಿ. ಇವರ ಸೇವೆಗೆ ಮೆಚ್ಚಿ ಇವ್ರನ್ನ ಸನ್ಮಾನಿಸ್ತಾ ಇದ್ದೀವಿ. ಅಣ್ಣ ತಮ್ಮಂದ್ರೆ ನನ್ಗಾಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಸಮಾರಂಭಕ್ಕೆ ಸಕಾಲದಲ್ಲಿ ಆಗಮಿಸಿರೋ ಮಾನ್ಯ ಮಂತ್ರಿಗಳಿಗೂ, ಸೂಪರ್ಡೆಂಟ್ ಸಾಹೇಬರಿಗೂ, ಇನ್ಸ್ಪೆಕ್ಟರ್ ಸಾಹೇಬರಿಗೂ ನನ್ನ ವಂದನೆಗಳು. ಈಚೀಚೆಗೆ ನಮ್ಮ ತಾಲೂಕಿನಲ್ಲಿ ಭಾರಿ ಕಳ್ತನ ಆಗ್ತಾ ಇದೆ. ಸಾಹೇಬರು ನಮ್ಮ ಜನಗಳಿಗಾಗ್ತಿರೋ ಭಯ ಭೀತಿನ ಪರಿಹರಿಸೋ ಕ್ರಮ ಕೈಗೊಳ್ಳಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತೇನೆ. ಮಹಾಜನಗಳೇ, ಸುಲಿಗೆ, ದರೋಡೆ, ಕಳ್ಳತನ ಅಡಗಿಸೋದಿಕ್ಕೆ ಪೊಲೀಸ್ನವ್ರ ಸಹಾಯ ಮಾತ್ರ ಸಾಲದು. ಉತ್ಸಾಹಿ ಯುವಕರು ಮುಂದೆ ಬಂದು ಅವ್ರಿಗೆ ನೆರವಾಗಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಈ ಸಮಾರಂಭನ ಯಶಸ್ವಿಯಾಗಿ ನಡೆಸಿಕೊಟ್ಟಂತ ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಐನೋರೆ, ಆ ಜನಗಳ ಮಧ್ಯೆ ಲಂಗಾದಾವಣಿ ಹಾಕೊಂಡಿತ್ತಲ್ಲ, ಆ ಹುಡುಗಿ ಯಾರು? ನಾಗ್ಲು ಬೀದಿ ಚೆನ್ನವನ್ ಮಗಳು ಗಂಗೆ ಅಲ್ವಾ? ಗಂಗಿನ? ಎಷ್ಟುದ್ದ ಆಗ್ಬಿಟ್ಟವಳೆ? ಅದಿರ್ಲಿ, ಹೇಗಿತ್ತು ಸಮಾರಂಭ? ಚೆನ್ನಾಗಿತ್ತು. ಏನ್ ಜನ, ಏನ್ ಅರೇಂಜ್ಮೆಂಟು, ಅಬ್ಬಾಬಾಬಾಬಾ. ಅದ್ ಸರಿ, ಆ ಹುಡುಗಿಗೆ ಇನ್ನೂ ಲಗ್ನ ಆಗಿಲ್ವಾ? ಇನ್ನು ಇಲ್ಲ ಅಂತ ಕಾಣುತ್ತೆ. ಬಡವರು ಪಾಪ ಏನ್ ಮಾಡಕ್ ಆಗುತ್ತೆ. ನಾನೇ ಒಂದ್ ಹುಡುಗನ್ ನೋಡಿ ಮುಂದೆ ನಿಂತ್ಕೊಂಡು ಮದುವೆ ಮಾಡ್ತೀನಿ. ನೀವ್ ಯಾರ್ಯಾರಿಗೆ ಏನೇನ್ ಮಾಡಿಸ್ತಿರೋ ಮಾಡಿಸಿ. ಚೆನ್ನೇಗೌಡ ಅಂದ್ರೆ ಸಾಮಾನ್ಯವಾ? ಕಲಿಯುಗದ ಕರಣ. ಕೊಟ್ಟಿದ್ದೆ. ಬಾರೋ, ಟೈಮ್ ಆಗೋಯ್ತಲ್ಲೋ. ಅಯ್ಯೋ, ಇನ್ನು ಹಿಂದೆ ಇಲ್ಲ ಇದೀವು. ಬಾರೋ ಬೇಗ, ಬಾರೋ. ಅಯ್ಯೋ, ಅಲ್ಲಿ ನೋಡು ಗೌಡ್ರೆ, ನೀವು ಕೊಟ್ಟಿದ್ 500 ಸಮಾರಂಭ ಮುಗಿಯೋತ್ತಿಗೆ ಅದು ಮುಗಿದೋಯ್ತು. ಇನ್ನೊಂದ್ಸಲ ಪಟೇಲ್ರೆ, ಸಮಾರಂಭ ಮುಗಿದೋಯ್ತ್ರ? ಸಮಾರಂಭ ಯಾವಾಗಲೂ ಮುಗ್ದೋಯ್ತು, ಹೋಗ್ರೆ. ಅಯ್ಯೋ, ನಾವಿನ್ನೂ ಇಲ್ಲೇ ಇದ್ದೀವೋ? ದೊಣ್ಣೆ ತಗೊಳ್ಳೋ, ದೊಣ್ಣೆನಾ? ಅಯ್ಯೋ ಪಾಪ ನನ್ನ ಮಗನೇ, ನಡಿಯೋ. ಜಲ್ದಿ ಬನ್ನಿ. ಬ್ಯೂಟಿ ಸ್ಪಾಟ್ಗೆ ಹೋಗ್ಬಿಟ್ಟು ಆಮೇಲೆ ಹೋಗೋಣ. ಓಡು, ನಡಿಯೋ. ನಾಳೆ ಕಿಲ್ಲೆ ಬರ್ತೀರಾ? ಯಾಕೆ? ಕೋಳಿ ಕುಯ್ಯನ ಅಂತ. ಏನು ಬೇಡ ಬಿಡು, ಕೇಸ್ ಐತೆ, ಬೆಂಗಳೂರಿಗೆ ಹೋಗ್ಬೇಕು. ಯಾವ ಕೇಸು? ಅದೇ ನಿನ್ ಹಳೆ ಯಜಮಾನ ಸೋಮನಹಳ್ಳಿ ಲಕ್ಕೇಗೌಡನಿಗೂ ನನಗೂ ನಡೀತಾ ಇಲ್ವೇ ಕಬ್ಬಿನ ಗದ್ದೆ ಕೇಸು? ಅದಿನ್ನೂ ಮುಗ್ದಿಲ್ವಾ? ನಾಳಿಕೆ ಜಡ್ಜ್ಮೆಂಟ್ ಅದೇ. ಹೆಂಗಾಯ್ತದೋ ಏನೋ. ನನಗಂತೂ ದುಡ್ಡು ಖರ್ಚು ಮಾಡಿ ಸಾಕಾಗೋಯ್ತು. ನಾಗರಾವನಂತ ನನ್ನ ಮಗ ಅಳ್ಳಾಡಕ್ಕೆ ಇಲ್ಲ ಅಂತಾನೆ. ಹೋಗ್ಲಿ ಬಿಡಿ, ಇಷ್ಟೊತ್ನಾಗ ಕವನ್ ಸುದ್ದಿ. ಮಲಿಕಳಿ ಕೇಸ್ ನನ್ನ ಕಡೆ ಏನು ಅಂದ್ರೆ ಹೋದ್ರೆ ಹೋಗ್ಲಿ, ರಾಜಿನಾದ್ರೂ ಮಾಡ್ಕೋಬಾರ್ದಾ? ರಾಜಿ ಮಾಡ್ಕೋಬೇಕಾ? ಅದಾಗದ ಮಾತು. ನಿಮ್ಮಿಂದ ಲಾರಿ ಬದುಕೊಂಡ, ಮನೆ ಹಾಳು ಮಾಡ್ಕೊಂಡವರು ನಾವು. ಏನೇ ಆದ್ರೂ ಬಿಡಕ್ಕಿಲ್ಲ. ಅದಕ್ಕೆ ಇಷ್ಟ ಅಲಿಬೇಕಾಗಿತ್ತ, ಹಣ ಖರ್ಚು ಮಾಡ್ಬೇಕಾಗಿತ್ತ? ಅಲೇ, ನಿಂಗ್ ಗೊತ್ತಾಗಿಲ್ಲ, ಸುಮ್ಕಿರೋ. ಹೆಂಗೂ ಪೇಟೆಗೆ ಹೋಯ್ತಿದ್ದೀರಾ, ಹಂಗೆ ನಮ್ ಶಂಕರನ್ ನೋಡ್ಕೊಂಡ್ ಬನ್ನಿ. ಅವನ್ಗೂ ಹೊಸಿ ಮದ್ವೆ ವಿಷಯ ತಿಳಿಸ್ಬಿಟ್ಟು ಬನ್ನಿ. ಸರಿ. ಯಪ್ಪ, ಪೇಟೆ ಗೊತ್ತೀಯಾ? ಓ ಮಗ, ಹಂಗೆ ಬರೋವಾಗ ನಂಗೊಂದು ನೆಕ್ಲೆಸ್ ತಂಬಪ್ಪ, ಕೆಂಪು ಕಲ್ಲಿಂದ. ಕೆಂಪು ಕಲ್ಲಿಂದ ತೊತ್ತಿನ ಮಗ, ತೊಚ್ಚ. ಲೈ ಮಲ್ಲಿ, ಮೆಲ್ಲಗೋಗಿ, ಬಟ್ಟೆ ಎಲ್ಲ ಚಿಂದಿ ಆಗುತ್ತೆ ಕಣೆ. ಹೋಗ್ಲಿ ಬಿಡು, ನನ್ ಕೊಡಕ್ ನಮ್ಮಪ್ಪ ಇದ್ದಾನೆ ಗಟ್ಟಿಗೆ. ಮಲ್ಲಿ, ಮನೇಲಂತೂ ಮೂತಿ ತಿವಿತೀಯ ಅಂದ್ರೆ ಹೊರಗಡೆ ಬಂದ್ರುನು. ಮತ್ತೆ ಮನೆ ಅಳಿನಾಗೋನು ಮಾನವಾಗ ಮನೇಲಿರ್ದೆ ಮತ್ ನನ್ನಿಂದ ಯಾಕೆ ಬಂದೆ? ಲೇ ಮಲ್ಲಿ, ಹಂಗ ಅನ್ಬೇಡ ಕಣೆ. ಅಯ್ಯೋ ನನ್ ಪುಟ್ಟ. ಹೋಗಲೇ, ಮುದ್ದೆ ತಿನ್ಕೊಂಡು ಮನೇಲಿ ಬಿದ್ದಿರೋದ್ಬಿಟ್ಟು ಮುಚ್ಚಕ್ ಬರ್ತಾನೆ, ಮುಚ್ಚಕ್ಕೆ. ಲೇ ಮಲ್ಲಿ, ಹೋಗ್ಬೇಡ ಕಣೆ, ನಿಂತ್ಕೊಳೆ.
ನೋಡೋಣ. ಯಾರ್ರಿ ರಾಮ್ಪುರ ಸೋಮನಹಳ್ಳಿ ಬಿದ್ರಗೋಪ ಹಿಡ್ಕರ್ರೆ ಇಳಿಯರ ಜಾಗ ಬಿಡಪ್ಪ. ಇಳಿರಪ್ಪ, ಎಷ್ಟಾತ್ ಮಾಡ್ತೀರಪ್ಪ? ಜಾಗನೇ ಬಿಡಲ್ಲ ಇಳಿಯಕ್ಕೆ. ಇದೇನ್ಲಾ ಚಿಕ್ಕ ಏನಣ್ಣ? ರಾಮ್ಪುರ್ ಚೆನ್ನೇಗೌಡ್ರು ಸೋಮನಹಳ್ಳಿ ಲಕ್ಕೇಗೌಡ್ರು ಇಬ್ರು ಒಟ್ಟಿಗೆ ಹೊಂಟವ್ರೆ. ರಾಜಗಿ ಜಾಗ ಬಿಟ್ಟವ್ರ ಹೆಂಗಪ್ಪ? ಏನು ನನಗೂ ಹಂಗೆ ಅನುಮಾನ ಆಯ್ತಾ ಇದೆ. ನನಗೂ ಹಂಗೆ ಅನಿಸ್ತಾ ಇತ್ತು. ಹುಟ್ಟಿನ ಹೊಡ್ಕೊಂಡಂಗೆ ಕಬ್ಬಿನ ಗದ್ದೆ ಕಿತ್ಕೋತೀನಿ ಅಂತ ಮೀಸೆ ತಿರುಗಿಸ್ದಲ್ಲ, ಈಗ ಬೋಳಿಸ್ಕೋ ಮೀಸೆ. ಹೋಗಲೇ, ಇಷ್ಟಕ್ಕೆ ಬಿಟ್ಬಿಡ್ತೀನ? ಮ್ಯಾಗಲ್ ಕೋರ್ಟ್ಗೆ ಹೋಯ್ತೀನಿ ನಾನು. ಎಲ್ಗೋದ್ರು ಅಷ್ಟೇ ಕಳ್ಳಿ, ಎಲ್ಗೋದ್ರು ನಿಂಗ್ ಸಿಕ್ಕೋದು ಚಿಕ್ಕನಾಯಕನಹಳ್ಳಿ ಕರ್ಟಾನೆ. ಯಾವತ್ತಿದ್ರು ನ್ಯಾಯನೇ ಕಳ್ಳಿ. ಅಷ್ಟೊಂದು ಮೆರಿಬೇಡ ಗೌಡ, ನಮಗಿಂತ ಮ್ಯಾಲೊಬ್ಬ ಅವನು ಅನ್ನೋದು ಮರಿಬೇಡ. ಆಗಿದ್ದಾಗೋಯ್ತು, ಅದೆಲ್ಲ ಮರ್ಸ್ಬಿಡು. ಈಗ್ಲಾದ್ರೂ ಮರುವಾದಾಗ ಹೇಳ್ತೀನಿ, ಪುಟ್ಟಿನ ನಮ್ಮನೆಗೆ ಕಳ್ಸ್ಕೊಡು. ಇಲ್ಲ ಅಂದ್ರೆ ಆಳುಗಳನ್ನ ಕರೆಸಿ ಹೊರ್ಸ್ಕೊಂಡ್ ಬಂದ್ಬಿಡ್ತೀನಿ. 3 ದಿವಸ ಅವಕಾಶ ಕೊಡ್ತೀನಿ. ಕಳಿಸ್ಕೊಡ್ತೀನಿ. ಒತ್ತಾರೆಯಿಂದ ಎಲ್ಲೋಗಿದ್ದೆ ಮಗ? ಸೋಮನಹಳ್ಳಿಗೆ ಕಣವ. ಗಂಗವ್ವ ಚೆನ್ನಾಗಲ್ಲ? ಚಂದಗವಳೆ. ಆಮೇಲೆ ಚೆನ್ನೇಗೌಡ್ರಿಗೂ ಇವ್ರಿಗೂ ನಡೀತಾ ಇರಲ್ವಾ ಕೇಸು? ಹಾ. ಕುಲಾಸ ಆಯ್ತಂತೆ. ಹೌದಾ? ಆಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತಾನಮ್ಮ ನಿಂಗೆ? ಇಲ್ಲ. ಈ ವರ್ಷನೇ ಗೌರಿ ಮದ್ವೆನು ಮುಗಿಸ್ಬಿಡ್ತೀವಿ ಅಂತ ಅಂದ್ಲು. ಹೌದಾ? ಗೌರಿ ಯಾವತ್ತಿದ್ರು ಅವ್ರ ಮನೆ ಒಡವೆ, ಯಾವಾಗನ ಮಾಡ್ಕೊಳ್ಳಿ. ಬೇಡ ಅನ್ನೋಕೆ ನಾವ್ಯಾರು? ಅಣ್ಣ ಅಣ್ಣ, ನಿಮ್ ಬಾವ ಯಾವಾಗ ಬರ್ತಾರಂತೆ ಊರಿಗೆ? ಅಲ್ಲೇ ಏನ್ ಅವಸರ ನಿಂಗೆ? ಮದುವೆ ನಾಳೆ ನಂಗ್ ಬರ್ತಾನಂತೆ. ಹೋಗೋಣ. ನೀನ್ ಯಾವಾಗ್ಲೂ ಹೀಗೆ ತಮಾಷೆ ಮಾಡ್ತೀಯ. ಪರೀಕ್ಷೆ ಮುಗಿದ್ಮೇಲೆ ಪರಾರಿಯಾಗಿ ಬರ್ತೀನಿ ಅಂತ ನಂತ ಹೇಳೋನೆ. ಏನ್ರದು? ತೋಟ. ಯಾರ್ದು? ಯಾರಪ್ಪ ಹೇಳು? ಜಲ ಕಾಣ್ದಂಗ್ ಓಡ್ತಾವಳೆ. ಇವಳ್ಯಾಕ್ಲ ಹಿಂಗ್ ಕೊಡ್ತಾವಳೆ? ನಮ್ ಪುತ್ರ ತಂಗಿಲ್ಲ. ಹೌದಾ? ಇಲ್ಲಿ ನೋಡಿ ಕುಂಟನ. ಮೊದ್ಲೇ ಒಂದ್ ಕಾಲ್ ಕುಂಟ, ಇನ್ನೊಂದ್ ಕಾಲ ಏನಾಯ್ತು ನೋಡಪ್ಪ. ಎತ್ತು ಎತ್ತು. ಅಯ್ಯೋ ನನ್ನ ಮಗನೇ, ನಿನ್ ಗ್ರಾಚಾರವೇ ಚೆನ್ನಾಗಿಲ್ಲ. ಕರ್ಮ ಕರ್ಮ ಪಾಪ. ಬಾಳು ಹೂವಾಗಿ ಪ್ರೀತಿ ಹಾಳಾಗಿ ಮನಸ್ಸು ಆಡಿದೆ. ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಆಡಿದೆ. ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಇಳಿಯ ಬಂದಾಗ, ಅವನಕ್ಕೂ ನಿಂತಾಗ, ಇಳಿಯ ಬಂದಾಗ, ಅವನಕ್ಕೂ ನಿಂತಾಗ, ಎದೆಯ ಬಡಿತ ತಾಳ ಹತ್ತಿ ತಕದಿಮಿ ಎನ್ನುತ್ತಿದೆ. ಮೈಜುಂ ಎಂದು ಆಸೆ ಎಂದು ಹೊಮ್ಮಿ ಬಂದಿದೆ. ಬಾಳು ಹೂವಾಗಿ ಪ್ರೀತಿ ಹಾಳಾಗಿ ಮನಸ್ಸು ಆಡಿದೆ. ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ರಂಗಾದ ಕೆನ್ನೆಯ ಒಮ್ಮೆ ಚಿವುಟೋ ಆಸೆ. ಈ ತಾಳ ನಡುವಲ್ಲಿ ಮೈಯ ಮರೆಯೋ ಆಸೆ. ಈ ನೀಲಿ ಕಣ್ಣಲ್ಲಿ ನನ್ನ ಕಾಣೋ ಆಸೆ. ನಾನಿನ್ನ ಮಡಿಲಲ್ಲಿ ಹೀಗೆ ಮಲಗೋ ಆಸೆ. ನಗು ನಗುತ್ತ ಹಗಲಿರುಳು ದಿನ ಕಳೆವಾಸೆ. ಮಳೆಯಿರಲಿ ಬಿಸಿಲಿರಲಿ ಜೊತೆ ನಡೆವ
ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಆಡಿದೆ. ಬಾನಾಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಈ ನಿನ್ನ ಉಯ್ಯಾಲೆ ತೂಗಿನಲಿವೆ ನಾನು. ನಾ ತಾಲಿ ಬಿಗಿವಾಗ ನಾಚಿ ನಿಲುವೆ ನೀನು. ಮಂತ್ರಗಳು ಕೇಳುತ್ತಿರೆ ಹೊಸ ಹೊಸದು ಬಂಧ. ಜನ್ಮಗಳು ಕಳೆದಿರಲು ಮುಗಿಯದ ಸಂಬಂಧ. ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಹಾಡಿದೆ. ಗಾನ ಅಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಬಾಳು ಹೂವಾಗಿ ಪ್ರೀತಿ ಹಾಡಾಗಿ ಮನಸ್ಸು ಹಾಡಿದೆ. ಗಾನ ಅಂಚಲ್ಲಿ ಹಕ್ಕಿ ತಾನಾಗಿ ಮೇಲೆ ಹಾರಿದೆ. ಇನಿಯ ಬಂದಾಗ ಅವನಕ್ಕೂ ನಿಂತಾಗ, ಇನಿಯ ಬಂದಾಗ ಅವನಕ್ಕೂ ನಿಂತಾಗ ಎದೆಯ ಬಡಿತ ತಾಳ ತಪ್ಪಿ ತಕದಿನಿ ಎನ್ನುತ್ತಿದೆ. ಮೈಜುಂ ಎಂದು ಆಸೆ ಎಂದು ಹೊಮ್ಮೆ ಬಂದಿದೆ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಲಾ 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 ಲಾ. ಹೆಣ 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 ಅಯ್ಯೋ ಬರ್ರಪ್ಪ ಹೆಣ 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 ಅಯ್ಯಯ್ಯೋ ಅಯ್ಯಪ್ಪ ಬರ್ರಪ್ಪ ಬೇಗ ಇಲ್ಲಿ ಹೆಣ ಬಿದ್ದಿದೆ. ಹೆಣ ಹೆಣ ಬೇಗ ಬರ್ರಿ. ರಾಮು ನೀನೀಗಲೇ ರಾಮ್ಪುರಕ್ಕೆ ಹೋಗಿ ಕೆಂಪವನಿಗೆ ಸುದ್ದಿ ತಿಳಿಸ್ಬಿಡು. ಹಂಗೆ ಶಂಕರ್ ಟೆಲಿಗ್ರಾಮ್ ಕೊಡು ಅಂತ ಹೇಳು. ಸೈಕಲ್ ತಗೊಂಡು ಸರಿ ಬುದ್ಧಿ. ಕೆಂಪವ ಕೆಂಪವ ಕೆಂಪವ. ರಾಮು ಏನ್ಪಾ? ಲಕ್ಕೆಗೌಡರು ತೀರ್ಕೊಂಡ್ಬಿಟ್ಟು ಕಂಡ್ರವ. ಯಾವಾಗಪ್ಪ? ರಾತ್ರಿ ಕಂಡ್ರವ. ಏನವ ಏನಾಯ್ತು? ನಿಮ್ಮ ಅವತ್ತು ತೀರ್ಕೊಂಡ್ರು ಕಣು. ಯಾವಾಗ? ರಾತ್ರಿ ಕಂಡ್ರಪ್ಪ. ಶಂಕರಪ್ಪನವ್ರು ಸುದ್ದಿ ತಿಳಿಸ್ಬಿಡಿ. ಸರಿ ನೀನ್ ನಡಿಯಪ್ಪ. ಅವ್ವ ನಿನ್ ಗೌರಿ ಕರ್ಕೊಂಡ್ ಮುಂದೆ ಹೋಯ್ತಾ ಇರು. ನಾನು ಈಗಲೇ ಶಂಕರನ್ ಟೆಲಿಗ್ರಾಮ್ ಕೊಟ್ಬಿಟ್ಟು ಈಗಲೇ ನಿಮ್ ಹಿಂದೆ ಬಂದ್ಬಿಡ್ತೀನವ. ನೀನ್ ನಡೆಯವ. ಗೌರಿ ನಿಮ್ ಕೆಲಸ ಬೇಗ ಮುಗಿಸಿ ಸಂಜೆ ಒಳಗೆ ಒಪ್ಪ ಮಾಡ್ಬೇಕು ಸಾರು. ಡಾಕ್ಟರ್ ಹೇಳಿ ಕಳ್ಸಿನಿ. ಬಂದ ತಕ್ಷಣ ಮಾಜಾರ್ ಮಾಡಿಸ್ಕೊಡ್ತೀನಿ. ಡಾಕ್ಟರ್ ಬರ್ದು ಹೋದ್ರೆ ಆಗೋದಿಲ್ವಾ ಸಾರು? ಬಂದೇ ಬರ್ಬೇಕ್ರಿ. ಇದು ಮರ್ಡರ್ ಕೇಸು. ಶಂಕರಣ್ಣ ಬಂದ್ರು ಶಂಕರು ಶಂಕರು ಅಮ್ಮ ಅಮ್ಮ ನೋಡ್ತೇನೋ ಎಂತ ಕೆಲಸ ಆಗೋಯ್ತು. ಶಂಕರು ಅಮ್ಮ ನೋಡ್ತೇನಪ್ಪ ನಮ್ಗೆ ಎಂಥ ಗತಿ ಬಂದ್ಬಿಡ್ತು. ಅಮ್ಮ ಅಮ್ಮ ಇಷ್ಟೆಲ್ಲ ನಡೀತಾ ಇದ್ರು ನಂಗೊಂದು ಮಾತು ತಿಳಿಸ್ಬಾರ್ದಾಗಿತ್ತೇನಮ್ಮ. ನಾವು ಊರಿನಲ್ಲಿ ಇದ್ದಿದ್ರೆ ಖಂಡಿತ ಈ ರೀತಿ ಅನಾಹುತವಾಗಿ ನಾ ಬಿಡ್ತಿರ್ಲಿಲ್ಲಮ್ಮ. ಅಳ್ಬೇಡಮ್ಮ, ಸಮಾಧಾನ ತನ್ಕೋ. ಪಾಪ ಒಳಗೆ ಕುಡಿಯಂದರ
ಬಂದ್ರಲೇ ಬಾರಿ ಬೇಟೆ ಬಂದ್ರು. ಆಯ್ತು, ನೀವೇನು ಹೆದರ್ಕೋಬಿಡಿ, ನಾನಿದ್ದೀನಿ. ಯಾರು ನೀವು? ಇವಳನ್ನ ಇಲ್ಲಿ ಕರ್ಕೊಂಡ್ ಬಂದ್ರಿ? ನೀವು ಒಬ್ಬರೇ ಇರ್ತಿರಲ್ಲ ಬಾಸ್, ಅದಕ್ಕೆ ಜೊತೆಲಿರ್ಲಿ ಅಂತ. ಬಾದ್ಮಾಶ್, ನೀನು ಹೋಗ್ಬೋದು. ಕೊಡು. ಬಾಸ್, ಹ್ಮ್ ತಪ್ಪಿಸ್ಕೊಂಡು ಹೋಗ್ಬೇಕು ಅಂತಿದ್ಯಾ? ಇದು ಮೃತ್ಯು ಪಂಜರ. ಇಲ್ಲಿ ಬಂದವರು ಯಾರು ತಪ್ಪಿಸ್ಕೊಂಡು ಹೋಗಕ್ಕಾಗಲ್ಲ, ತಿಳ್ಕೊ. ಕುಂತಾನ ಮಗನೇ, ಬೇಲೆ ಯಾರು ಬಂದ್ಯಾ? ಗೊತ್ತಾಯ್ತೀನಿ ಗುರು. ಏನ್ ಫಲ ಬಿಟ್ಟಾಯ್ತು, ಎಳ್ಳೀರು ಸೈಜ್ ನೋಡ್ರ ಹೆಂಗವೆ. ಅಬ್ಬಾ ಬಾಬಾ, ಏನ್ ಬಾಳೆ, ಏನ್ ತೆಂಗು, ನಾನ್ ಕಂಡಂಗೆ ಬರ್ಬಾದಾಗಿತ್ತಿದು. ನಮಸ್ಕಾರ. ಓ ನಮಸ್ಕಾರ ನಮಸ್ಕಾರ. ಏನ್ರಿ ಈ ಕಡೆ ಗುರು ಶಿಷ್ಯರ ಜೊತೆಯಾಗಿ? ನಾನ್ ಬೋರವಾಗ್ಲೇ ಬೋಡ್ಕೊಂಡೆ ಈ ಬಕ್ರ ನನ್ನ ಮಗನಿಗೆ ನಾನೊಬ್ನೇ ಸಾಕು ಕಳ್ಳು ಅಂತ. ನಿಮಗ್ ಗೊತ್ತಿಲ್ಲ ಗುರು, ಏನಾರ ಎಡವಟ್ಟಾಗೋಗ್ಬಿಟ್ರೆ? ಮುಚ್ಚಬ, ನನ್ ಸರ್ವಿಸ್ ಏನು, ನನ್ನ ಯೋಗ್ಯತೆ ಏನು ಏನ ಗೊತ್ತು ಗುರು. ಅದಿರ್ಲಿ, ಏನ್ ಅಪರೂಪಕ್ಕೆ ಬಂದ್ಯಲ್ಲ, ಏನ್ ವಿಷಯ? ತಮ್ಮನ್ನೇ ಒಂದು ಮಾತು ಕೇಳ್ಬಿಡೋಣ ಅಂತ. ಏನಪ್ಪ ಅಂತದ್ದು? ಮಾ ಸೋಕಿ ಅಂತೆ ತಮ್ದು.
ಅದೆಲ್ಲ ಜಮಾನ. ಹೇಳ್ತಾ ಇದ್ರು. ಆಗಿನ ಕಾಲದಾಗೆ ಎಲ್ ನೋಡಿದ್ರು ಬಿಡ್ತಾ ಇರ್ಲಿಲ್ವಂತೆ. ಕಣ್ಣಿಗೆ ಬಿತ್ತು ಅಂತಂದ್ರೆ ತಮ್ಮ ಪಾದ ಸೇರೋವರೆಗೂ ಬಿಡ್ತಾ ಇರ್ಲಿಲ್ವಂತೆ. ಆ ಹಳೆ ಸೋಕಿ ತಮ್ಗಿನ್ನು ಐತೆ ಅಂತ ನಾನು ಗೊತ್ತ ಮಾಡ್ಕೊಂಡು ಗ್ಯಾರಂಟಿ ಮಾಡ್ಕೊಂಡು ಇಲ್ಲಿಗೆ ನಾ ಬಂದಿದ್ದು. ಈಗ ಅಷ್ಟೇನಿಲ್ಲ, ಹಟ್ಟಿಯಾಗೊಂದು ತೋಟದಾಗೊಂದು ಎರಡೇ ಇರೋದು. ಆ ತೋಟದಾಗಿರೋ ಮಾಲ್ನ ಒಂದ್ಸಿ ನೋಡ್ಬೇಕಾಗಿತ್ತಲ್ಲ. ಮಾಲು ಒಂದೇ ಕಡೆ ಇದ್ರೆ ಬೆಲೆ ಬರೋದಿಲ್ಲ. ಕೈಯಿಂದ ಕೈಗೆ ಬದಲಾಯಿಸ್ತಾ ಇದ್ರೇನೆ ಬೆಲೆ ಏರೋದು. ನನ್ನ ಮಾಲ್ನ ಮಾತಾಡ್ಸೋ ಧೈರ್ಯ ಯಾವನ್ಗೈ ಆಯ್ತೆ? ನಂಗೈತ್ರಿ. ಹಂಗಾರೆ ನೀ ಮಾತಾಡಿಸ್ತೀಯಾ? ಏನ ಸರ್ವೀಸು? ನಾನು ಕೈ ಇಕ್ಕದೆ ಅಂತಂದ್ರೆ ಎಂತ ಮಾಲಾದ್ರೂ ಸರಿ ಹಂಗೆ ನನ್ನಿಂದ ಓಡ್ ಬಂದ್ಬಿಡ್ಬೇಕು ಗೊತ್ತಾ? ಇನ್ನು ನೀವು ಚಿಟ್ಕೆ ಓಡಿದ್ರೆ ಸಾಕು, ಒಟ್ಟಿಲಿರೋ ಮಾಲು ಹೆಂಗಿದ್ರಂಗೆ ಓಡ್ ಬಂದ್ಬಿಡ್ಬೇಕು. ಏನಂತೆ? ಅಯ್ಯೋ ಸ್ವಂತ ಮಗನ ಉಳಿತಾ ಇರೋದಲ್ಲೋ. ಅಲ್ಲ ಗೌಡ್ರೆ, ಎತ್ತು ಎಮ್ಮೆ ಸುದ್ದಿ ಮಾತಾಡಿದ್ರೆ ಯಾಕ್ರಿ ಹಿಂಗ್ ಎತ್ತಾಕೊಂಡು ಹೊಡಿತೀರಿ ಅವ್ರನ್ನ? ನಿಮ್ಮ ಮತ್ತಿವನೇನೇನೋ ಶೋಕಿ ಹಂಗೆ ಹಿಂಗೆ ಅಂತ ಏನೇನೋ ಅಂತಂದ. ಎತ್ತು ಎಮ್ಮೆ ವ್ಯಾಪಾರಕ್ಕೆ ಬಂದಿದ್ದೆ, ದನ ಸೋಕಿಂದೆ ಅಷ್ಟೇ. ಎತ್ಕೊಳ್ಳೋಣ. ಅಯ್ಯ 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 ಅದಕ್ಕೆ ಗುರು ನಾನು ಇಲ್ಲಿಗೆ ಬಂದಿತ್ತು, ನಿಮ್ಗೆ ಏನೇನ ಎಡವಟ್ಟ ಆಗ್ಬಿಡ್ತೈತಿ ಅಂತ. ತಂದ್ರ ಟವಲು ಏನ್ರಿ ನೀವು? ಸ್ವಲ್ಪನೂ ಗೊತ್ತಾಗಲ್ಲ ನಿಮ್ಗೆ. ತಗೊಳ್ಳೆ, ಕೊಡಿ. ಬಿಡೆ ಕೈನ. ಶಾಂತಿ, ಶಾಂತಿ, ನಿಲ್ಲು ಶಾಂತಿ, ಹೋಗ್ಬೇಡ. ಶಾಂತಿ ನಿಲ್ಲು. ಶಾಂತಿ, ಓ ಶಾಂತಿ. ಶಾಂತಿನ ಓಡಿ ಬಾರಯ್ಯ ವೈಕುಂಠಪತಿ, ಓಡಿ ಬಾರಯ್ಯ ಪೂಜಾರಿ, ಏ ಪೂಜಾರಿ ಬಾಯಿಲಿ, ಎಲ್ಲೋಗ್ತಾ ಇದ್ಯಾ? ಎಲ್ಲ ಇವನ ಏ ದೊಡ್ಡವ್ರಿಗಾಗೆಲ್ಲ ಹೇಳ್ಬಾರ್ದು. ಎಲ್ಲ ಇವನ ಇಷ್ಟಿದ್ದಾನೆ, ಎಷ್ಟು ಪೊಗರು ಇದೆ ಇವನಿಗೆ. ಅಪ್ಪ ಆಗ್ಬೇಕು. ಈ ಬ್ಯಾಗ್ ತಗೊಂಡು ಮನೆಗ್ ನಡಿ. ತಂದೆಯಂತೆ ಮಗ, ಸಂದೇಹವೇ ಇಲ್ಲ. ನಡೀರಿ. ನಾ ಮಾಡಿದ ಕರ್ಮ ಬಲವಂತವಾದರೆ ನೀ ಮಾಡೋದೇನು ಅರಿಯೇ. ಏನ್ರಿ ನೀವು ಹೇಳ್ ಕಳ್ಸಿದ್ರಂತೆ? ಐನೋರೆ, ಕೆಂಪವನ್ ಬಾಕಿ ಎಷ್ಟಾಗೈತೆ ನೋಡಿ. ಅಸಲು ಬಡ್ಡಿ ಎಲ್ಲ ಸೇರಿ 1.5 ಆಗಬಹುದು. ಅಣ್ಣ, ಒಂದ್ 6 ತಿಂಗಳು ವಾಯ್ದೆ ಕೊಡಿ. ಈ ವರ್ಷ ಮಗಳ ಮದ್ವೆ ಮಾಡ್ಬೇಕು ಅಂತಿದ್ದೀನಿ. ಏನ್ ಮಾಡೋದು? ಶಾನೆ ಮುಗ್ಗಟ್ಟು ಅಂತೀಯಾ? ಏನ್ರಿ ಮುಂದಿನ ವರ್ಷವೇ ಕೊಡ್ಲಿ ಅಂದ್ರೆ? ಸರಿ, ನೀನ್ ಹೇಳಿದ್ಮೇಲೆ ಇನ್ನಾಯ್ತು. ಕೆಂಪವ್ವ, ನಿನ್ನಿಂದ ಒಂದ್ ಸಹಾಯ ಆಗ್ಬೇಕಲ್ಲ. ಏನ್ರಣ್ಣ? ಮನೇಲಿ ಇವಳು ಒಬ್ಳ ಕೈಲಿ ಕೆಲಸ ಮಾಡಕ್ ಆಗಕ್ಕಿಲ್ಲ. ಅದಕ್ಕೆ ನಿಮ್ ಗೌರಿನ ದಿನ ಹೊತ್ತು ಇವಳು ಸಹಾಯಕ್ಕೆ ಕಳಿಸ್ಕೊಡು. ಅವಳು ಮಗಳು ಅಂತಲೇ ತಿಳ್ಕೊತೀನಿ. ಕಳ್ಸ್ಕೊಡ್ತೀನಪ್ಪವ್ವ. ಆಗ್ಲವಾ?
ನೋಡ್ಕೆಂಪವ ನಿನ್ ಮಗ ಯಾಕೋ ಮಿಕ್ಮೆ ನಡೀತಾವನೆ, ಹುಷಾರಾಗಿರು ಅಂತ ಹೇಳೋ ಅವನಿಗೆ. ಹೇಳ್ತೀನಿ. ಬಾಸ್, ಇವ್ ನೆನ್ನೆಯಿಂದ ಏನು ತಿಂದಿಲ್ಲ ಬಾಸ್. ಬಾಯಲ್ಲಿ ಕೂತ್ಕೋ. ನಿನ್ನೆಯಿಂದ ಏನು ತಿಂದಿಲ್ವಂತೆ? ನನ್ಗಿಷ್ಟ ಇಲ್ಲ. ಯಾಕೆ? ಅಲ್ಲೇ ನಿನ್ ಎಷ್ಟೊತ್ತೆ ಬರೋದು ನೀನು? ಹಸು ನನ್ ಕೈ ತಡಿಯಕ್ ಆಗ್ತಾ ಇಲ್ಲ. ಅದಕ್ಕೆ ಹೇಳ್ತಿರೋದು ಬೇಗ ಬಡಿಸ್ತೀನಿ, ಊಟ ಮಾಡಿ. ನೀನ್ ಊಟ ಮಾಡ್ದ? ನಿಮ್ಮನ್ ಬಿಟ್ಟು ಯಾವಾಗ ಊಟ ಮಾಡಿದ್ದೀನಾ? ಹೌದಲ್ಲ? ಹಾಗಾದ್ರೆ ತಗೋ, ನೀನು ತಗೋ. ನಂಗ್ ಬೇಡ. ತಗೋ ಅಂದ್ರೆ ನನ್ ಮಾತು ಕೇಳಿ ತಗೋ. ನಿಧಾನ ಊಟ ಮಾಡ್ರಿ. ಇದ್ಯಾಕ್ರಿ ಇಷ್ಟ ಅವಸರ ನಿಮ್ಗೆ? ಯಾಕೆ ಎಂದೆ? ನನ್ಗಿಷ್ಟ ಇಲ್ಲ. ಇಲ್ಲಡು, ನನ್ನ ಗುಂಪಿನಲ್ಲಿ ಯಾರೇ ಕಷ್ಟ ಅನುಭವಿಸಿದ್ರು ನನ್ನಿಂದ ಸಹಿಸೋಕ್ಕಾಗಲ್ಲ. ಈ ಮನುಷ್ಯನ ಮುಖ ನೋಡಿದ್ರೆ ಭಯಂಕರವಾಗಿ ಕಾಣ್ತಾನೆ. ಮಾತಾಡ್ತಾ ಇರೋದನ್ನ ನೋಡಿದ್ರೆ ತುಂಬಾ ಒಳ್ಳೆಯ ತರನೂ ಕಾಣ್ತಾನೆ. ಇವನ್ ರೀತಿನೇ ನನ್ಗೆ ಅರ್ಥವಾಗ್ತಿಲ್ವಲ್ಲ. ಏಯ್ ಬಾಸ್, ಇವಳಿಗೆ ಏನಿಷ್ಟು ಅದನ್ನು ತರಿಸ್ಕೊಡು. ಸರಿ. ಹೋಗ್. ನನ್ನ ಅನುಮಾನ ಏನಿದ್ರು ಆ ಚೆನ್ನೇಗೌಡ್ರ ಮೇಲೆ ಸರ್. ನೋಡ್ರಿ, ವಿದ್ಯಾವಂತರು ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ್ರಿ. ಚೆನ್ನೇಗೌಡ್ರ ಬಗ್ಗೆ ನಮಗ್ ಗೊತ್ತು. ಸರ್, ನಾ ಯಾಕೆ ಹಾಗೆ ಹೇಳ್ದೆ ಅಂದ್ರೆ ಅವ್ರಿಗೂ ನಮಗೂ ಏನ್ರಿ? ಸರ್, ನನ್ನ ಮಾತು ಕೇಳಿ. ಇಬ್ಬರಿಗೂ ಬಹಳ ದಿವಸಗಳಿಂದ ಕಬ್ಬಿನ ಗದ್ದೆ ವಿಷಯವಾಗಿ ಕೇಸ್ ನಡೀತಾ ಇತ್ತು. ಮೊನ್ನೆ ತಾನೇ ಆ ಕೇಸ್ ನಮ್ ಕಡೆಗಾಯ್ತು. ಅದೇ ಜಿದ್ನಿಂದ ಶಡಪ್. ಏನ್ರಿ ಒಂದು ತಿಳಿದೆ ಏನೇನು ಮಾತಾಡ್ತಾ ಇದಿರಲ್ಲ? ಚೆನ್ನೇಗೌಡ್ರು ಅಂದ್ರೆ ಎಷ್ಟು ದೊಡ್ಡ ಮನುಷ್ಯರು, ಅವ್ರ ಮೇಲೆ ಹೇಳ್ತಾ ಇದಿರಲ್ಲ. ಇನ್ ಯಾರ ಹತ್ರನೂ ಈ ರೀತಿ ಹೇಳ್ಬೇಡಿ. ನಮ್ ಡ್ಯೂಟಿ ನಾವು ಮಾಡ್ತಾ ಇದೀವಿ. ಸರ್, ನನ್ನ ಮಾತು ಕೇಳಿ. ಅದ್ ನಮಗ್ ಗೊತ್ತಿದೆ, ನೀವು ಹೋಗ್ರಿ. ಸಿನಿಮಾಗೆ ಹೋಗ್ಬೇಕು ಅಂದ್ರೆ ಒಂದು ತೋಟದಲ್ಲಿ ಸೇರ್ಕೊಂಡಿದ್ದೆಲ್ಲ. ಇಲ್ರಿ, ಸಿನಿಮಾ ಕರ್ಕೊಂಡು ಹೋಗ್ತೀರ ನನ್ನ? ಪಕ್ಕದಲ್ಲಿಗೆ ಯಾವ ಸಿನಿಮಕ್ರಿ? 2 ಕನಸು. 2 ಕನಸು? ಬೇಗ ಬಾ, ಬೇಗ ಬಾ. ಯಾಕೆ ಇವನು ಇವತ್ತು ಇಲ್ಲಿ ಒಂಟಿಯಾಗಿ ಕೂತಿದ್ದಾನೆ? ಅದ್ರಲ್ಲೂ ಏನೋ ಆಳವಾಗಿ ಯೋಚನೆ ಮಾಡ್ತಿದ್ದಾನೆ. ಮಾತನಾಡ್ತಿದ್ರೆ ಏನಂತನೋ ಏನೋ. ಇಲ್ಲಿ ನಾನು ಅವತ್ತಿಂದಲೂ ಅಂದ್ಕೋತಿದ್ದೇನೆ, ಈ ವ್ಯಕ್ತಿ ದಿನ ಒಂದೊಂದು ರೀತಿ ಕಾಣಿಸ್ತಾನೆ. ಇವನ್ ಹಿನ್ನೆಲೆ ಏನಿದೆ? ಇರ್ಲಿ, ಇವತ್ತು ಕೇಳೇ ಬಿಡೋಣ. ನಿಮ್ಮನ್ನು ನೋಡಿದ್ರೆ ಒಂದೊಂದ್ಸಲ ಭಯ ಆಗುತ್ತೆ, ಒಂದೊಂದ್ಸಲ ಅಯ್ಯೋ ಅನ್ಸುತ್ತೆ. ಇದಕ್ಕೇನೋ ಒಂದು ದೊಡ್ಡ ಕಾರಣ ಇರ್ಬೇಕು ಅಲ್ಲ? ನನ್ನ ಕತೆ ತಿಳ್ಕೋಬೇಕಾ? ಕೂತ್ಕೋ. ನಾನು ರಾಕ್ಷಸನಾಗಿ 3 ವರ್ಷ ಆಯ್ತು. ಅದಕ್ಕೆ ಮೊದಲು ಮನುಷ್ಯನಾಗಿದ್ದೆ. ಮನೆ, ಮಠ, ಸುಖ, ಸಂಪತ್ತು ಎಲ್ಲವೂ ಇತ್ತು. ಶಾಂತಿ, 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 ಬಾರೆ ಇಲ್ಲಿ. ಅಬ್ಬಬ್ಬಾ, ಏನಾಯ್ತು? ಕೇಳೇ ಇಲ್ಲಿ ಸ್ವಲ್ಪ. ಇವತ್ತು ರಾತ್ರಿ ನನ್ನ ಸ್ನೇಹಿತ ಮನೆ ಊಟಕ್ಕೆ ಬರ್ತಾನೆ. ನಾನು ಟೌನ್ಗೆ ಹೋಗಿ ಬರೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿರು. ಹಾ, ನಿಮ್ ಸ್ನೇಹಿತ ಬರೋದು ರಾತ್ರಿ ತಾನೆ? ಹೌದು. ಅಷ್ಟೊಂದು ಬಿಸಿ ಅಡಿಗೆ ಆಗಿರುತ್ತೆ. ಈಗ ನೀವು ಊಟ ಮಾಡ್ಕೊಂಡು ಹೋಗಿ. ಅಯ್ಯೋ, ನಿನ್ಗೆ ಅದೆಲ್ಲ ಅರ್ಥವಾಗಲ್ಲ. ಎಲ್ಲ ಅರ್ಥವಾಗುತ್ತೆ, ಬನ್ನಿ ಅಂದ್ರೆ. ನಡಿ. ಬನ್ನಿ ಬನ್ನಿ. ಶಾಂತಿ, ನಾನ್ ಬರ್ಲಾ? ಅಯ್ಯೋ ರಾಮ, ಹೋಗೋ ಅವಸರದಲ್ಲಿ ಏನು ಬ್ಯಾಗ್ ಮರ್ತು ಹೋಗ್ತಾ ಹೌದಲ್ಲ? ಇದ್ದೀರಲ್ಲ. ಕೊಡಿನಿ, ನಾನ್ ಬೇಗ ಬಂದ್ಬಿಡ್ತೀನಿ. ಅಡಿಗೆ ಚೆನ್ನಾಗಿರ್ಲಿ, ಮರಿಬೇಡ. ಬರೋ ನನ್ನ ಆಪ್ತ ಸ್ನೇಹಿತ. ಹಾ, ಬೇಗ ಬಂದ್ಬಿಡಿ. ಆನಂದ, 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 ಆನಂದ. ಅವ್ರಿಲ್ಲ.
ನಿನ್ನ ಹೆಸರೇನು? ಹೆಸ್ರ ಹೆಸರು ಕಾಲ್ ಏಯ್ ನಿಂತ್ಕೋ. ಯಾಕೆ ಓಡೋಗ್ತೀಯ? ನಿನ್ಗೆ ಯಾರು ಅಕ್ಕ ತಂಗಿ ಇಲ್ಲ? ಹೊಸಬಳು ಅಂತ ಕಾಣುತ್ತೆ ಊರಿಗೆ. ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಆನಂದ ಇಲ್ವಾ? ಅವರಿಲ್ಲ. ಶಾಂತಿ, ಈ ನನ್ನ ದುರಂತ ಮರಣಕ್ಕೆ ನಿಮ್ಮ ಸ್ನೇಹಿತನಾದ ಸಂಗನನೇ ಕಾರಣ. ಯಾವುದೋ ಹಳೆಯ ಸೇಡಿನಿಂದ ನಾನು ಸ್ನೇಹಿತನೇ ಹೆಂಡತಿ ಎಂದು ತಿಳಿದು ಸಹ ಮನುಷ್ಯತ್ವವನ್ನು ಮರೆತು ನನ್ನನ್ನು ಬಲಾತ್ಕಾರದಿಂದ ಕಳಂಕಿತರನ್ನಾಗಿ ಮಾಡಿ ಹೊರಟು ಹೋದ. ಈ ಪಾಪಿಯ ಮುಖವನ್ನು ನಿಮಗೆ ತೋರಿಸಬಾರದೆಂಬ ತೀರ್ಮಾನದಿಂದ ನಾನು ಆತ್ಮಹತ್ಯೆ ಮಾಡಿಕೊಳ್ಳಬೇಕಾಯಿತು. ಇತಿ ನನ್ನ ಪ್ರೀತಿಯ ಪತ್ನಿ ಶಾಂತಿ. ಎಲ್ಲ ಸಂಗಣ್ಣ, ನಿನ್ನ ನನ್ನ ಅಂಟಮ್ಮಲ್ಲಿ ನೋಡ್ಕೊಂಡಿದ್ದೆ. ನಾನಿಗಿಂತ ದ್ರೋಹ ಮಾಡ್ದಲ್ಲೋ. ನೀನು ವಂಶ ನಿರ್ನಾಮ ಮಾಡೋವರೆಗೂ ನನ್ನ ಮನಸ್ಸು ನೆಮ್ಮದಿ ಇಲ್ಲ. ಆಗಲೇ ತೃಪ್ತಿ. ಎಲ್ಲ ಕಾಸು ತಗೊಳವ. ಲೇ ಸಂಗಣ್ಣ, ಆನಂದ, ನನ್ನ ಪ್ರಾಣ ಹಿತ ಅನ್ಕೊಳ್ಳಿ. ನನ್ನ ಬಾಳ್ನ ಹಾಳು ಮಾಡ್ತೀನಿ. ಆನಂದ ಬೇಡ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ ಶಾಂತಿ ಇನ್ನೆಲ್ಲಿ ನಿನಗೆ ಸುಖವು ಸಾವಲ್ಲಿ ಕೊನೆಗೆ ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ ಮುಳ್ಳಿನಲ್ಲಿ ಹಿತವು ಉಂಟೆ, ಬೆಂಕಿಯಲ್ಲಿ ತಂಪು ಉಂಟೆ. ಮುಳ್ಳಿನಲ್ಲಿ ಹಿತವು
ಬೆಂಕಿಯಲ್ಲಿ ತಂಪು ಉಂಟೆ, ഇരുളിನಲ್ಲಿ ಸೂರ್ಯನನ್ನು ಹುಡುಕುವರು ಉಂಟೆ, ഇരുಳಿನಲ್ಲಿ ಸೂರ್ಯನನ್ನು ಹುಡುಕುವರು ಉಂಟೆ, ಸೇಡಿನಿಂದ ಹರುಷ ಹೊಂದಿ ಬಾಳಿದವರು ಉಂಟೆ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಮರೆಯಲಾರೆ ಕಳೆದ ದಿನವ, ಅರಿಯಲಾರೆ ಬಾಳ ಪಥವ. ಮರೆಯಲಾರೆ ಕಳೆದ ದಿನವ, ಅರಿಯಲಾರೆ ಬಾಳ ಪಥವ. ತಾಳಲಾರೆ ಹೃದಯದಲ್ಲಿ ತುಂಬಿದ ನೋವ, ತಾಳಲಾರೆ ಹೃದಯದಲ್ಲಿ ತುಂಬಿದ ನೋವ. ಚಿಂತೆ ಎದೆಯ ದಹಿಸುತ್ತಿರಲು ಮನದಿ ಆವೇಗ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಶಾಂತಿ ನಿಲ್ಲಿ ನಿನಗೆ, ಸುಖವು ಸಾವಲ್ಲಿ ಕೊನೆಗೆ. ಶರಣಾದೆಯ ಆವೇಶಕ್ಕೆ ಬಲಿಯಾದೆಯ ಆಕ್ರೋಶಕ್ಕೆ. ಒಂದೇ ಸಮಯ ಅಲ್ದು ಬೆಟ್ಟ ಗುಡ್ಡ ಕಾಡು ಮೇಡು ಎಲ್ಲ ಸುತ್ಕೊಂಡು ಒಂದಿನ ರಾಂಪುರಕ್ಕೆ ಬಂದೆ. ಬಾಸ್, ಎಲ್ಲಿ ಮಾನು? ಸ್ವಾಮಿ ತಗೊಂಡ್ರು ಬಾಸ್. ಬೇಕು ನನ್ನ ಕತೆ ಇನ್ನೊಂದು ದಿವಸ ಹೇಳ್ತೀನಿ. ಹಣ್ಣುಕಾಯಿ ನೈವೇದ್ಯ ಮಾಡಿದ್ರೆ ತಿಳ್ಕೊಳ್ಳ. ಏನ್ ಏಜೆಂಟ್ರೆ, ಏನೋ ಬೇಡ್ಕೋತಾ ಇದ್ರಿ? ಎಂತದ್ದು ಇಲ್ಲ ಏನೋರ, ನನ್ಗೆ ಗಾಠಾರ ಚಂದಿಲ್ಲ, ಅದಕ್ಕೆ ದೊಡ್ಡದಾಗ ಅಡ್ಡ ಬಿದ್ದೆ ಎದ್ದು. ಯಾಕೆ, ಏನಾಯ್ತು? ಅದೇನೋ ಹೇಳ್ತಾರಲ್ಲ ಹಂಗಾಯ್ತು. ನಮಾಜ್ ಮಾಡಕ್ ಹೋದ್ರೆ ಮಸೀದಿನೇ ತಲೆ ಮೇಲೆ ಬಿತ್ತಂತೆ, ಹಂಗೆ ಮೊನ್ನೆ ನಿಮ್ ಗೌಡ್ರ ತಾವ ದನ ವ್ಯಾಪಾರಕ್ಕೆ ಹೋದ್ರೆ ದನದಂತ ಮ್ಯಾಲೆಗರ್ ಬೀಳದ. ಮೊನ್ನೆನೆ ಗೊತ್ತಾಯ್ತು ನೀನ್ ಎಂತ ಸಭ್ಯ ಅಂತ. ನೀನು ಶೋಕಿಲ್ಲಲ್ಲ, ಆದ್ರೆ ಹಂಗಾಗ್ಲಿ ಆಗಿದ್ರೆ ಹಿಂಗಾಗ್ಲಿ ಅಂತ ಬಿಟ್ಟಿರ್ತೆ ಒಂದ್ ಬಾಣ. ಅಲ್ಲ ಏಜೆಂಟ್ರೆ, ನಿನ್ನಂಥ ನಾಯಿ ನನ್ನಂಥ ನಾಯಿಗಳನ್ನ ಎಷ್ಟ್ ನೋಡಿರ್ಬೋದು ನಮ್ ಗೌಡ್ರು ಅವ್ರ ಸರ್ವಿಸ್ ನಲ್ಲಿ. ಅಕ್ಕಿ ನಡ್ಕೊಂಡ ಅಮ್ಮನ್ ಗುಡಿ ಪೂಜಾರಿ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ಯಾರ ನಾಯಿ? ನೀನ್ ನಾಯಿ. ಅವನ್ ಎಂಜಲ್ ತಿಂತಿಯಲ್ಲ, ನೀನ್ ಕಂಟ್ರಿ ನಾಯಿ. ನನಗೆ ಹೇಳಕ್ ಬರ್ತೀಯ? ಯಾರಿಗೇನ್ ಹೇಳೇನ್ ಪ್ರಯೋಜನ? ಪ್ರಪಂಚವೇ ಆಗೋಗಿದೆ. ಮುಖ್ಯ ನಿನಗೆ ಹೇಳಕ್ ಬಂದಲ್ಲ, ನನಗ್ ಬುದ್ಧಿ ಇಲ್ಲ. ನನ್ ತಪ್ಪು. ಯಾತ್ರ ನೋಡ್ಕೊಳ್ಳಿ ಹೇಳು. ಹುಡ್ಕೋ ಹುಡ್ಕೋ. ಬೆಳಿಗ್ಗೆ ಬೆಳಿಗ್ಗೆ ನಿನ್ನ ಮಾತಾಡ್ಸದ್ನಲ್ಲ, ಅದು ನನ್ನ ಮುಟ್ಟಾಳ್ತಾನ. ಹೋಗಿ ದೇವ್ರ ಪೂಜೆ ಮಾಡೋಣ. ಬೀಗ ಹೊಡೆದು ಬಿಟ್ಟಿದಾರಲ್ಲಪ್ಪ. ದೇವಸ್ಥಾನದೊಳಗೆ ಏನಾಗಿದೆ ಗೊತ್ತಾಗಿಲ್ವಲ್ಲ? ಅಯ್ಯೋ ದೇವ್ರೇ,
ದೇವ್ರೆ, ಎಲ್ಲ ಕದ್ದು ಬಿಟ್ಟಿದ್ದಾರೆ. ಕಳ್ಳು ಎಲ್ಲ ಕಳ್ತನ ಆಗ್ಬಿಟ್ಟಿದೆ. ಹೊರ ಬಿಟ್ಟಿದ್ದಾರೆ. ಅಯ್ಯೋ ಹೋಗ್ಬಿಟ್ಟಿದೆಲ್ಲಪ್ಪ. ರಂಗ ಬರ ಸಿದ್ಧ ಬೇಗ ಬಂದ್ರು. ದೇವಸ್ಥಾನಗಳಿಗೆ ಕಳ್ತನ ಆಗೋಗ್ಬಿಟ್ಟಿದೆ. ಬೇಗ ಬಂದ್ರು. ಅಯ್ಯೋ ಈ ಸೌದೆ ಎಲ್ಲಿ ಕೊಡ್ತಿದ್ಯಾ? ಗುರುಗಳಿಗೆ ಕಳ್ತನ ಆಗೈತಂತೆ. ಏನಂತ ಗೌರಿ? ದೇವಸ್ಥಾನದಲ್ಲಿ ಕಳ್ತನ ಆಗೈತಂತೆ. ಅಲ್ಲಿ ಕಾಣದೆ ಸರ್ ದೇವಸ್ಥಾನ. ಓ ಇದೇನಾ ಸ್ಪಾಟ್? ಹೌದು ಸರ್, ಬಹಳ ಹಳೆ ಕಾಲದ್ದು ಸರ್. ಅಮ್ಮನವ್ರು ಒಡವೆಗಳನ್ನೆಲ್ಲ ಬಿಟ್ಕೊಂಡು ಹೋಗ್ತಾರೆ. ಅವರು ಅಲ್ಲೇ ಇದ್ದಾರೆ, ಪೂಜಾರು ಅಲ್ಲೇ ಇದ್ದಾರೆ. ನೋಡಿ ಸರ್, ಹೋರಿ ಆ ಕಡೆ. ಹೇಳ್ತಾ ಇದ್ರೆ ಹೋಗ್ತಾರೆ ಇಲ್ಲ. ಬೇಗ ಹೋಗಿ ಹೋಗಯ್ಯ. ಇದನ್ನ ಮೊದಲು ನೋಡಿದವ್ರು ಯಾರು? ನಮ್ಮ ದೇವಸ್ಥಾನದ ಪೂಜಾರು ಬುದ್ಧಿ. ಬನ್ನಿ. ಈ ದೇವಸ್ಥಾನದ ಪೂಜಾರಿ ಯಾರು? ಅವರೇ ಬುದ್ಧಿ. ನಾನೇ ಸ್ವಾಮಿ. ಮಾಮೂಲ್ನಾಗೆ ಬೆಳಿಗ್ಗೆ ಪೂಜೆ ಮಾಡೋಣ ಅಂತ ಬಂದೆ. ಒಂದ್ ನೋಡ್ತೀನಿ ಬೀಗ ಮುರಿದು ಬಿಟ್ಟಿದ್ದಾರೆ. ಏನ್ ಮಾಡೋ ಸ್ವಾಮಿ? ನನ್ನ ಗ್ರಹಚಾರ. ಕಳ್ತನ ಮಾಡಿದವ್ರನ್ನ ಜಲ್ದಿ ಕಂಡಿಡ್ಬೇಕು ಸರ್. ಹೌದು ಬುದ್ಧಿ. ಬರ್ತಾ ಬರ್ತಾ ಕಾಲ ತುಂಬಾ ಕೆಟ್ಟೋಯ್ತು. ದೇವಸ್ಥಾನದ ಒಡವೆಗಳ ಕದ್ದವರು ಇನ್ನ ಮನೆ ಮಠಗಳು ಬಿಡ್ತಾರಾ ಅಂತೀನಿ. ಅದನ್ನ ನಾವು ಪತ್ತೆ ಮಾಡ್ತೀವಿ. ಪೂಜಾರ್ರೆ, ನೀವು ಸ್ಟೇಷನ್ ಹಿಡಿ. ಸ್ವಾಮಿ ನಡೀರಿ. ನಂಗೆ ಯಾಕೋ ಭಯ ಆಗುತ್ತೆ. ನೀವು ಬನ್ನಿ. ನೀವೇನು ಹೆದರ್ಕೋಬೇಡಿ, ನಿಮ್ ಹಿಂದೆಲೆ ಬರ್ತೀರಿ ಹೋಗಿ. ಅಯ್ಯೋ ಕರ್ಮನೆ, ನಡೀರಿ. ಏನ್ ಮಾಡೋದು? ಚೆನ್ನೇಗೌಡ್ರೆ ಅಪರಾಧಿ ಅಂತ ಯಾವ ಆಧಾರದ ಮೇಲೆ ಹೇಳ್ತೀರಿ? ಅದಕ್ಕೆ ಬೇಕಾಗಿರೋ ಸಾಕ್ಷಿ ಎಲ್ಲ ಇದೆ ಸರ್. ಹಾಗಿದ್ರೆ ಸರಿ, ದಯವಿಟ್ಟು ಬೇಗ ಪತ್ತೆ ಮಾಡಿಸಿ. ಡೋಂಟ್ ವರಿ ಮಿಸ್ಟರ್ ಶಂಕರ್, ಅಪರಾಧಿನ ಖಂಡಿತ ಪತ್ತೆ ಮಾಡ್ತೀವಿ. ಥ್ಯಾಂಕ್ ಯು. ಏನ್ ಕರ್ಮ ಮಾಡಿದ್ರು ಏನೋ. ಬೆಳಗ್ಗೆ ಪೊಲೀಸ್ ಸ್ಟೇಷನ್ ಕಾಣೋದಾಯ್ತು. ಗೌಡ್ರೆ, ನಿಮ್ ಪಕ್ಕದಲ್ಲೇ ಇದ್ದೀನಿರಪ್ಪ. ನೀವು ಬರದೇ ಇದ್ದಿದ್ರೆ ದೊಡ್ಡ ಫಜಿತಿ ಆಗೋಗ್ಬಿಟ್ಟಿರೋದು. ನೋಡಿ, ಬರೋವಾಗ ಜೀಪ್ನ ಕರ್ಕೊಂಬಂದ್ರು. ಹೋಗ್ಬೇಕಾದ್ರೆ ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ಏನ್ ಕರ್ಮ? ಈ ಪೊಲೀಸ್ ಡಿಪಾರ್ಟ್ಮೆಂಟೇ ಹಂಗೆ. ದಯಾ ದಾಕ್ಷಣ್ಯ ಏನಿರೋದಿಲ್ಲ. ಸರಿ. ಎಂತೆಂತ ಘಟಾನುಘಟಿಗಳು ಇರ್ತಾರೆ. ಸರಿ ಐನವ್ರೆ, ನೀವು ಊರಿಗೆ ನಡೀರಿ. ನಾನು ಹಾಗೆ ಸ್ವಲ್ಪ ನಮ್ಮ ಬೀಗರ ಮನೆಗೆ ಹೋಗ್ಬಂದ್ಬಿಡ್ತೀನಿ. ಹಾಗೆ ಮಾಡಿ ಸ್ವಾಮಿ. ಮನದಲ್ಲಿ ಮೂಡದ ಸಂತೋಷ, ತನುವಲಿ ತುಂಬದ ಉಲ್ಲಾಸ, ಹುಡುಕಲು ನೀನು ದೊರೆಯುವುದೇನು, ಬಿಡು ಭ್ರಾಂತಿಯ ಇನ್ನು. ಮನದಲ್ಲಿ ಮೂಡದ ಸಂತೋಷ, ತನುವಲಿ ತುಂಬದ ಉಲ್ಲಾಸ, ಹುಡುಕಲು ನೀನು ದೊರೆಯುವುದೇನು, ಬಿಡು ಭ್ರಾಂತಿಯ ಇನ್ನು. ಮನದಲ್ಲಿ ಮೂಡದ ಸಂತೋಷ.
ಊರಿಗೆಲ್ಲ ಹೇಳ್ಕೊಂಡು ತಿರುಗ್ತಾ ಇದ್ದಾನಂತೆ ನಿಜಾನ ಸ್ವಾಮಿ? ಬಣಿ ಕೇಳಿ. ತಾವೇನಾದ್ರೂ ಈ ವಿಚಾರದಲ್ಲಿ ನನಗೆ ಇಲ್ಲಿಂದ ವರ್ಗ ಆಗಿದ್ರಿ. ನೀವು ಹೂ ಅನ್ನಿ, ನಾನು ಈಗಲೇ ಬೆಂಗಳೂರಿಗೆ ಹೋಗಿ ಟ್ರಾನ್ಸ್ಫರ್ ಕ್ಯಾನ್ಸಲ್ ಮಾಡಿಸ್ತೀನಿ. ಬೇಡಿ ಬೇಡಿ, ಇದು ಟೆಲಿಗ್ರಾಮ್ ಆರ್ಡ್ರು. ಬಾ ಬರ್ತಾ ಇದ್ದಾನೆ. ನಾಚೆ ಆಗಲ್ಲ ನಿಮ್ಗೆ? 3-4 ಜನ ಒಬ್ಬನ ಜೊತೆ ಹೊರಡಕ್ಕಾಗಲ್ಲ ಅಂತಂದ್ರೆ ನಮ್ ಗುಂಪಿಗೆ ಅವಮಾನ. ನಾವು ಅವನ್ನ ಬಿಡ್ಲೇಬಾರ್ದು ಅಂತ ಪ್ರಯತ್ನ ಪಟ್ಟ ಬಾಸ್, ಆದ್ರೆ ಅವನು ಮಹಾ ಘಾಟಿ ಇದ್ದಂಗಿದ್ದ. ಘಾಟಿ? ಅವನ್ ಹೆಂಗಿದ್ದ? ಮೋಟರ್ ಸೈಕಲ್ ಬಂದಿದ್ದ ಬಾಸ್. ಏನಾದ್ರೂ ಮಾಡೋ ಮುಗಿಸ್ಬಿಟ್ಟೆ ಬಿಡ್ಬೇಕು. ಸರಿ ಬಾಸ್, ಬಂದ. ರೇಟಾ? ಏನ್ ವಿಷಯ? ನಮ್ ಗುರು ಇದನಲ್ಲ, ಮಹಾ ಕಟುಕ. ಕೋಪ ಬಂದ್ರೆ ರಾಕ್ಷಸನಾಗ್ತಾನೆ. 100 ಕೊಲೆ ಮಾಡಿದ್ದಾನೆ. ಅಂತವನ್ನ ಪ್ರೀತಿಸಿದ್ಯಾ? ಪ್ರೀತಿ ಮಾಡ್ತೀನಿ ಅಂತ ಯಾರು ಹೇಳಿದ್ರು? ನಾನೇ. ನನಗೆಲ್ಲ ಗೊತ್ತು. ನೀನ್ ತಿಳ್ಕೊಂಡಿರೋ ತಪ್ಪು. ಆಗ ರೀಟಾ, ಮನ್ಸಾರೆ ನೀನನ್ನ ಪ್ರೀತಿಸ್ತೀನಿ ಅಂತ ನನಗೆ ಮಾತು ಕೊಟ್ಬಿಡು. ರೀಟಾ, ಒಂದೇ ಒಂದ್ಸಲ ಅವಕಾಶ ಕೊಡು. ಸಮಯ ನೋಡ ಅವನನ್ನ. ಆಮೇಲೆ ನೀನೇ ಲೈಲಾ, ನಾನೇ ಮಜ್ನು. ಏನಂದೆ? ದ್ರೋಹಿ, ನಿನಗ್ ಸ್ವಲ್ಪನಾದ್ರೂ ನಿಯತ್ತಿದ್ಯಾ? ನಿನ್ನ ಗುರುಗೆ ದ್ರೋಹ ಮಾಡ್ಬೇಕು ಅಂತಿದ್ಯಾ? ಒಪ್ಪದೆ ನಿನ್ನ. ಅವನು ಸುಮ್ಮನೆ ಬಿಡ್ಬೇಡಿ. ನಿಮ್ಗೆ ಏನಿಂದ ಗೊತ್ತಾ? ಬಂದು 3 ದಿನ ಆಗ್ಲಿಲ್ಲ, ನೀನೇನ ದ್ರೋಹ ಮಾಡಲ್ಲ ಅಂದ್ಮೇಲೆ ಅವನ್ ಮಾಡ್ತಾನ? ನಮ್ ಗುಂಪಿನಲ್ಲಿ ನಾನು ದ್ರೋಹ ಯಾರು ಮಾಡಲ್ಲ. ಇನ್ಮೇಲೆ ಈ ದುರ್ಗಕ್ಕೆ ನೀನೇ ರಾಣಿ, ನಾನೇ ರಾಜ. ಯಾವಾಗ ನೋಡಿದ್ರಿ ಬಿಡ್ಲಾ ಕಂಡಿವ್ನಿ. ಯಾವಲ್ಲ ಅವನು? ಈ ಪಾಟಿ ದಿಮಾಕ್ನಾಗ ಹೋಯ್ತವನೆ. ಇವನೇ ಕಣಕ್ಕೋ, ಅವತ್ ಕಳ್ರು ನಮ್ ಕುರಿಗಳನ್ನೆಲ್ಲ ಕದ್ಕೊಂಡವಾಗ ಮೋಟರ್ ಸೈಕಲ್ ಬಂದ ಅವ್ರಿಗೆಲ್ಲ ಗೂಸಾಯ್ಕೆ ನಮ್ಮನ್ ಬಿಡ್ತಿಲ್ವಾ ಅವನು? ಓಹೋ, ಹೌದಾ? ಯಾರವನು? ಯಾರು ಅಂತ ಗೊತ್ತಿಲ್ಲ. ದಿನ ಇದೇ ದಾರಿಲಿ ಹೋಯ್ತಾನ. ಎಲ್ಲಿ ತನಕ ಹೋಯ್ತಾನೆ? ಪೊಲೀಸ್ ಸ್ಟೇಷನ್ ತಕ ಹೋಯ್ತಾನೆ. ಹಂಗ? ಇರ್ಲಿ ಇರ್ಲಿ, ಅವನ್ ವಸಿ ವಿಚಾರಿಸ್ಕೊಂತೀನಿ. ನಡಿಲ್ಲ. ನಾನು ಸಿದ್ದಣ್ಣ ಬಾ ಅಂತ ಹೇಳಿದ್ರಲ್ಲ, ನೀನು ಬರ್ತೀಯ? ಬರ್ತೀನಿ.
ಜಯವಾಗಲಿ ಜಯವಾಗಲಿ ಜಯವಾಗಲಿ. ಸಿದ್ದಮ್ಮನೆ ಮುನ್ನೆ ಕಾಪಾಡುತ್ತಾಳೆ. ಜಯವಾಗಲಿ ಜಯವಾಗಲಿ. ಇನ್ನು 3 ದಿನದೊಳಗಾಗಿ ಈ ಬೀದಿಯಲ್ಲಿ ಒಂದು ದೊಡ್ಡ ತಲೆ ಉರುಳುತ್ತೈತೆ ಉರುಳುತ್ತೈತೆ ಉರುಳುತ್ತೈತೆ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಇನ್ನು 3 ದಿನದಲ್ಲಿ ಈ ಬೀದಿಯಲ್ಲಿ ದೊಡ್ಡ ತಲೆ ಉರುಳುತ್ತೈತೆ ಉರುಳುತ್ತೈತೆ ಉರುಳುತ್ತೈತೆ. ಊರಿಗೆ ಕಷ್ಟ ಕಳೆದು ಒಳ್ಳೇದಾಗುತ್ತೈತೆ. ಜಯವಾಗಲಿ 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 ಜಯವಾಗಲಿ. ದೊಡ್ಡ ತಲೆ ಅಂದಲ್ಲ, ಅದು ಯಾರ ತಲೆ? ಅದು ನನಗೆ ಗೊತ್ತಿಲ್ಲ. ಗೊತ್ತಿಲ್ವಾ? ಅದು ನಮಗೆ ಆಕಾಶವೇಣಿ ನುಡಿದೈತೆ ನುಡಿದೈತೆ ನುಡಿದೈತೆ. ಜಯವಾಗಲಿ ಜಯವಾಗಲಿ. ಇನ್ನು 2-3 ದಿನದಲ್ಲಿ ಒಂದು ತಲೆ ಉರುಳುತ್ತೈತೆ. ನಮಗೆ ಗೊತ್ತಿಲ್ಲ. ಜಯವಾಗಲಿ ಜಯವಾಗಲಿ ಜಯವಾಗಲಿ. ಸಿದ್ದಮ್ಮನ ನಿಮ್ಮನ್ನು ಕಾಪಾಡುತ್ತಾಳೆ. ಊರಿಗೆ ಒಳ್ಳೇದು ಆಗುತ್ತೈತೆ. ಜಯವಾಗಲಿ ಜಯವಾಗಲಿ. ಊರ್ ತುಂಬಾ ಕಳ್ರ ಕಾಟ. ಅದ್ ಕಟ್ಕೊಂಡು ನಾ ಏನ್ ಮಾಡ್ಬೇಕು? ಅಯ್ಯೋ, ಕಳ್ರಿಗೆಲ್ಲ ಎದುರ್ತೀರಾ? ಅಯ್ಯ, ಅದ್ ಯಾರು ಬರ್ತಾರೋ ನಾನು ಒಂದ್ ಕೈ ನೋಡ್ಕೊತೀನಿ. ಹೋಗ್ಲಾ? ಮಾತು ಕೇಳು. ನಿನ್ ಮಾತೇನ್ ಕೇಳೋದು? ಇದೇನ್ ಗೊತ್ತಾಯ್ತಾ? ಆಮೇಲೆ ಗೊತ್ತಾಗ್ತದೆ. ನಾ ಬರ್ತೀನಿ. ನಂಗೆ ಹೇಳ್ತೀರಾ? ನೀವು ಹೊಸಿ ಹುಷಾರಾಗಿ ಹೋಗಿ. ಅವಳಿಗಿಂತ ನಾವೇನ್ ಕಡಿಮೆ ನಡೆಯಲ್ಲ. ಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ. ಅಣ್ಣ, ಅಪ್ಪ, ಅಣ್ಣ, ಅಯ್ಯ, ಅಪ್ಪ, ಅಣ್ಣ, ಅಣ್ಣ, ನೀನು ಅಯ್ಯ, ಅಪ್ಪ, ಹೋಗು ಹೋಗು. ಅಯ್ಯ, ಅಯ್ಯೋ, ಬೇಡ ಕಣ್ರಪ್ಪ, ನನ್ನ ಹೊಡಿ. ಅಯ್ಯೋ, ಬೇಡ ಕಣ್ರು. ಅಯ್ಯೋ, ಅಯ್ಯೋ, ಅಯ್ಯಪ್ಪ, ಅಯ್ಯಪ್ಪ, ಅಯ್ಯೋ, ಬೇಡ ಕಣ್ರು, ನಾನು ಬಿಟ್ಬಿಡ್ರು. ನನ್ನ ಹೊಟ್ಟೆ ಉರ್ಸ್ಕೋಬೇಡ, ಬೇಡ, ಬೇಡ ಕಣ್ರು, ಬಿಟ್ಬಿಡಿ, ನಾನು ಬಿಟ್ಬಿಡಿ. ಅಯ್ಯೋ, ಅಪ್ಪ. ಅಮ್ಮ, ಮುಂಡೆ ಮಕ್ಕಳ, ನಾನು ನೀವು ಮಾಡ್ತೀರಲ್ಲ, ನಿಮ್ ಹೊಟ್ಟೆ ಉರ್ದೋಗುತ್ತೆ. ಆ ದೇವ್ರು ನಿಮ್ಮ ಸುಮ್ಮನೆ ಬಿಡಕ್ಕಿಲ್ಲ. ನಿಮ್ಗೆ ಆಪತ್ ಬಂದು ಚಾಪೆ ಸುತ್ಕೊಂಡಾಗ ನೀವು ನೆಗ್ಬಿಟ್ಟು ನಲ್ಲಿ ಕಾಯಾಗ ದೇವರೇ ನನ್ ಕಾಪಾಡ. ಏ ರಾಮ, ಏ ಭೀಮ, ಬಾರೋ. ಊರು ಕಡೆ ಹೋಗ್ಬಿಟ್ಟು ಪಕ್ಕದಲ್ಲಿ ಮನೇನ ಸುಟ್ಟಾಕ್ಬಿಟ್ರಂತ ಗೌರಮ್ಮನ ಹೊರಟವ್ರು ಬಂದ್ರು. ಈಗ ಓದಂತ ಕುಡಿಯೋದ ನಡೆಯೋ ನಡೆಯೋ.
ಬರ್ಮ ಹೋದ್ ಕೆಲಸ ಏನಾಯ್ತು? ಸಕ್ಸಸ್ ಆಯ್ತು ಬಾಸ್. ಆದ್ರೆ ಊರವರಿಗೆಲ್ಲ ಗೊತ್ತಾಗೋಯ್ತು ಬಾಸ್. ಮಕ್ಕಳ ನಾವು ರಾಂಪುರದಿಂದ ಟ್ರಾನ್ಸ್ಫರ್ ಮಾಡೋದಲ್ಲ, ಆ ಇನ್ಸ್ಪೆಕ್ಟರ್ಗೆ ಏರಿಯಾ ಎಲ್ಲ ಬಹಳ ಚಿರಪರಿಚಿತ. ಅವರಲ್ಲಿದ್ರೆ ನಮಗೆ ಬಹಳ ಅನುಕೂಲ ಅಂತ ನನಗನ್ಸುತ್ತೆ. ಯಾಕೆಂದ್ರೆ ನಮಗೆ ಇನ್ನೂ ಪೊಲೀಸ್ ಬಲ ಬಹಳ ಬೇಕಾಗುತ್ತೆ. ಅಷ್ಟಲ್ದೆ ಆ ಇನ್ಸ್ಪೆಕ್ಟರ್ನ ಆದಷ್ಟು ಬೇಗ ವಾಪಸ್ ಕರ್ಸ್ಕೊಳ್ಳಿ. ಯಾಕೋ ಇನ್ನೂ ಇಲ್ಲ ಇದೆಯಾ? ಸೂಟ್ ಕೇಸ್ ಮರ್ತ್ಬಿಟ್ಟಿದೆ, ತಗೊಂಡೋಗ ಬಂದೆ ಬಾವ. ಸರಿ ಸರಿ, ನಿಮ್ಮ ಮಕ್ಕಳನ್ನು ಬಸ್ ಸ್ಟಾಂಡ್ ಹುಷಾರ ಕರ್ಕೊಂಡೋಗಿ ಊರಿಗೆ ತಲುಪಿಸು. ಆಯ್ತು ಬಾವ. ಬಾವ ಒಂದು ಬಾವ. ಯಾಕ? ಗೌಡ್ರೆ ಅವನೇನಾಗ್ಬೇಕು ನಿಮ್ಗೆ? ಅವನು ನಮ್ಮ ಭಾಮ ಇದ್ದ. ಆಮೈದ ಅಯ್ಯೋ, ಒಂದು ಕಾಳ ನನ್ನ ಮಗ ಅನ್ಕೊಂಡಿದ್ದೆ. ಕೆಟ್ಟೋಯ್ತು ಕಣ್ಲಾ. ಬಾ ಗೌಡ್ರು ಬಾಮೈದ, ಒಂದು ಕಾಳ ನನ್ನ ಮಗ. ಅತ್ತೆ, ನಾ ಹೋಗಿ ಬರ್ತೀನಿ. ಕತ್ರಿ ಕೌಕೊಂಡಿದೆ, ಇದ್ಬಿಟ್ಟು ಬೆಳಗ್ಗೆ ಹೋಗಪ್ಪ. ಇಲ್ಲ ಅತ್ತೆ, ಅಮ್ಮ ಒಬ್ಳೆ ಇರ್ತಾಳೆ, ನಾ ಹೋಗ್ಲೇಬೇಕು. ಮರಿ ನಿನ್ ಜೊತೆ ಹೋಗು. ಸರಿ ಕಣವ, ನಡಿ ಬಾವ. ನೀ ನಡಿ, ನಾ ಬರ್ತೀನಿ. ಗೌರಿ, ನಾ ಹೋಗಿ ಬರ್ತೀನಿ. ಬಾಬಾ ಬರಿ. ಅಲ್ಲಿ ಯಾರೋ ಹೋಗ್ತಾರೋ ಹೋಗಿದೆ. ಕೊಳ್ಳಿದೇವ ಬಾವ. ಕೊಳ್ಳಿದೇವ ಅಲ್ಲ, ಯಾವ್ದೋ ಒಳ್ಳೆ ದೇವನ್. ಬಾ ಹೋಗೋಣ. ಅಯ್ಯಪ್ಪ, ನಾನ್ ಬರಕಿಲ್ಲ, ಕೇಸಿಗೆ ಸಾಯ್ಬಿಡ್ತದೆ. ಬರಕಿಲ್ಲ ಬಾ, ಬರಕಿಲ್ಲ. ಎದರ್ಕೋಬೇಡ, ನಾನಿದ್ದೀನಿ ಬಾರ. ಬಾವ, ನೀನ್ ಬೆಂಗಳೂರಿಗೆ ಹೋಗಿದ್ದಾಗ ನಮ್ಮ ಊರಲ್ಲಿಕ್ಕೆ ಕಳ್ಳರು ನುಗ್ಗಿ ಪೂಜಾರಪ್ಪನ ಪೊಜಿಟಿ ಎಬ್ಬಿಸ್ಬಿಟ್ಟಿದ್ರು. ಬರೀ ಬೇಗ ಸ್ವಲ್ಪ. ನಿಂದಿರ ಬರೋ ಕಾಲಿ ನೋಡಿ ಸರ ಕಾಲಿ ಬೇಗ ಬೇಗ ಬೇಗ. ಬಾಯ್ಲಿ ಕುಟ್ಕೊಳ್ಳಿ ನೋಡಿ. ಗೌಡ್ರೆ, ಲಕ್ಕೆ ಗೌಡ್ರ ಮನೆ ಮಾಲ್ ಇಷ್ಟೇನಾ? ಇಷ್ಟೇ. ನಾನೇನು ಮೋಸ ಮಾಡ್ತೀನಾ? ನಾನು ಇಲ್ಲೇ ಇರ್ತೀನಿ. ಜಾಸ್ತಿ ಕುಡಿ, ಕರ್ಕೊಂಡು ಹೋಗು. ಸರಿ ಬಾಬಾ. ಬರ್ಮ ಬರ್ಮ, ನೀಗ್ರು ಬಂಡ್ರು, ಓಡ್ನವ್ರು ಯಾವನೋ ಬಂದ್ಬಿಟ್ಟಿದ್ದಾನೆ. ಬಿಡ್ಬೇಡ, ಹಾಕೋ.
ಇವನು ಆ ಲಕ್ಕೇಗೌಡ ಮಗ. ಇವನು ಹಾಗೆ ಬಿಟ್ರೆ ನಮಗೆ ಅಪಾಯ. ಹೌದು. ನೀವು ಹೋಗಿ ನಿಗ್ರಹ ಬಾಸ್, ನಿಜವಾಗ್ಲೂ ಮನೆ ಇಷ್ಟೇನಾ? ಲಕ್ಕೇಗೌಡ ಮನೆಯಲ್ಲಿ ಬೇಜಾರು ನೋಡ್ತಿದ್ದ ಬಾಸ್. ಆದ್ರೆ ಇದ್ರಲ್ಲಿ ಏನೋ ಮೋಸ ಆಗಿದೆ ಬಾಸ್. ಹೌದಾ? ಹಾಗಾದ್ರೆ ನೀವು ಅವನು ವಿಚಾರಿಸ್ಕೊಳ್ಳಿ. ಆಗ್ಲಿ ಬಾ. ನಾನು ಇವ್ರನ್ನ ವಿಚಾರಿಸ್ಕೊತೀನಿ. ನಿಗ್ರಹ, ಇವನ್ ಕತೆ ಮುಗಿಸ್ಬಿಡಿ. ಮೊದಲು ಈಶ್ವರ್ ಪತ್ತೆ ಇಲ್ದಾಗಾದ್ರು, ಆಮೇಲೆ CID ಸುರೇಶ್ ಕೂಡ ಪ್ರಾಣ ಕೊಟ್ರು. ಒಬ್ಬೊಬ್ಬರನ್ನ ಹೇಗೆ ಕಳ್ಕೊತಾ ಇದ್ರೆ ನಾವೇನ್ ಸಾಧಿಸ್ದಾಗಾಯ್ತು. ನೀನಾ ಅವ್ನು ಮುಗಿಸ್ಬಿಟ್ಯಾ? ಇನ್ನೂ ಇಲ್ಲ, ಈಗ ಇನ್ನೇನಾಗ್ಬೇಕು? ಲಕ್ಕೇಗೌಡನ ಮನೆ ಒಡಲೇಬೇಕು. ಆವತ್ತೇ ತಂದು ಕೊಟ್ಟಲ್ಲ. ಪೂರ್ತಿ ಬೇಕು. ಹಾ, ಬರ್ತಿದ್ದೆ, ತಂದು ಕೊಡ್ತೀನಿ. ನೀನ್ ಯಾಕೆ ಬಂದೆ? ಹೇಳಿ ಕಳಿಸಿದ್ರೆ ನಾನೇ ಬರ್ತಿದ್ನಲ್ಲ. ಒಡವೆ ಬೇಕಾ? ಕಲ್ತ್ ಕಡೆಯಲ್ಲಿ ಹೊಸೆ ತೋರಿಸ್ತೀಯಾ? ಆನಂದ, ನೀ ಎಲ್ಲಿದ್ದೆ, ಹೇಗ್ ಬಂದೆ ಅನ್ನೋದನ್ನ ಹೊಸಿ ಜ್ಞಾಪಿಸ್ಕೋ. ಹೌದಪ್ಪ, ಈಗಿನ ಕಾಲನೇ ಹಂಗೆ. ಕೆಟ್ಟೋದ್ರ ಮೇಲೆ 28 ಅಪವಾದ ಹೊರಿಸ್ತಾರೆ. ಸಾಕು. ಬರ್ರಮ್ಮ. ಹೊಟ್ಟೆ ತುಂಬಾ ಉಣ್ಣು. ಇನ್ಮೇಲೆ ನಿನ್ ಕಾಪಾಡೋ ಭಾರ ನಂದು. ನಾನು ಪ್ರಾಣ ಹೋದ್ರು ನಿನ್ ಗುಟ್ಟು ಬಿಟ್ಕೊಡಾಕಿಲ್ಲ. ಇಲ್ಲೊಂದ್ ಜಾಗ ಐತೆ, ಅಲ್ಲಿ ಆಗಲೇ ಜನ ಅವರೇ. ಇವತ್ತಿಂದ ಅವ್ರಿಗೆಲ್ಲ ನೀನೇ ಯಜಮಾನ. ಈ ಕ್ಷಣದಿಂದ ನೀನು ಆನಂದನಲ್ಲ, ಭಯಂಕರ. ನೀನ್ ಸಂಪಾದನೆ ಮಾಡಿದ್ರಲ್ಲಿ ಅರ್ಧ ನನಗೆ, ಅರ್ಧ ನಿನಗೆ. ಇದು ಕೊಟ್ಟಿಗೆನಾ? ನಿನ್ನ ಮನೆ ಅನ್ನ ತಿಂದಿದ್ದೆ ಅಂತ ನಿಂಬಿಟ್ಟಿದ್ದೆ. ಬಂದ್ರು. ತಪ್ಪಿಸ್ಕೊಟ್ಯಾ? ನಿನ್ನ ಜೊತೆ ಎಷ್ಟು ಸಂಸಾರ ಹಾಳು ಮಾಡ್ತೀನಿ. ಆನಂದ, ನಾನನ್ನ ಇಟ್ಟಿದ್ದಕ್ಕೆ ನನಗೆ ದ್ರೋಹ ಬಗ್ತೀಯಾ?
ರೀಟಾ ತಗೋ ಇದನ್ನ. ರೀಟಾ, ನಾವು ಹೋದ ಜಾಗದಲ್ಲಿ ತುಂಬಾ ತೊಂದರೆ ಆಯ್ತು. ನನ್ ಬದುಕ್ ಬಂದಿದ್ದೇ ಹೆಚ್ಚು. ಬಾಸ್, ಹೋದ ಕೆಲ್ಸ ಆಯ್ತಾ? ಅವನು ತಪ್ಪಿಸ್ಕೊಂಡ್ಬಿಟ್ಟ ಬಾಸ್. ಬಂದ್ರು, ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು. ಹೋಗ್ರಿ ರೀಟಾ, ನಾವು ಈ ಜಾಗದಿಂದ ತಪ್ಪಿಸ್ಕೋಬೇಕು. ನಡಿ ಹೋಗೋಣ. ಯಾರಾದ್ರೂ ತಪ್ಪಿಸ್ಕೊಳ್ಳೋ ಪ್ರಯತ್ನ ಪಟ್ರೆ ಸುಟ್ಟು ಬಿಡ್ತೀವಿ. ನಡೀರಿ.